And also I welcome to all teachers who have attended this sessions. Okay, so today we are going to learn about square and square roots ಅನ್ನುವಂಥ ಒಂದು ಚಾಪ್ಟರ್ ಅನ್ನ ಕಲಿತಾ ಇದ್ವಿ. ಆಲ್ರೆಡಿ ನಮ್ಮ ಲಾಸ್ಟ್ ಕ್ಲಾಸ್ ಒಳಗೆ ಕಲ್ತಿದ್ವಿ. ಓಕೆ, ಸೊ ಅದಕ್ಕಿಂತ ಮುಂಚೆ ಮತ್ತೊಮ್ಮೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆಲ್ರೆಡಿ ನಿನ್ನೆ 9th ಕ್ಲಾಸ್ ಇನ್ನು ಮಕ್ಕಳು ಬಂದಿಲ್ಲ ಅನಿಸ್ತೈತಿ ಹಾಸ್ಟೆಲ್ಗೆ, ಹೌದಾ? ಆಮೇಲೆ ಇವತ್ತು ಇನ್ನು ಕಡಿಮೆ ಇದಾರೆ. ಆದಷ್ಟ ಲಘುನ ಹಬ್ಬ ಮುಗಿಸ್ಕೊಂಡು ಬರ್ರಿ, ಬಂದು ಕ್ಲಾಸ್ ಅಟೆಂಡ್ ಆಗಿರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಆಕ್ಚುಲಿ ಇವತ್ತ ಯಾವ ಕ್ಲಾಸ್ ಇರ್ಬೇಕಾಗಿತ್ತು ಅಂದ್ರೆ ಇಂಗ್ಲಿಷ್ ಕ್ಲಾಸ್ ಇರ್ಬೇಕಾಗಿತ್ತು. ಬಟ್ ಆ ಮೇಡಮ್ಗೆ ಸ್ವಲ್ಪ ಹುಷಾರಿಲ್ಲದೆ ಇರುವ ಕಾರಣಕ್ಕೆ ಈಗ ನಾವು ಸೈನ್ಸ್ ಮತ್ತೆ ನಾನು ಮ್ಯಾಥ್ಸ್ ಟೀಚರ್ ಅದನ್ನ ಸ್ವಲ್ಪ ಹ್ಯಾಂಡಲ್ ಮಾಡ್ತಾ ಇರ್ತೀವಿ. ಸ್ವಲ್ಪ ಅಲ್ಲಿವರೆಗೂ ನೀವು ಸಪೋರ್ಟ್ ಮಾಡ್ರಿ. ಸೊ ಅವ್ರ ಇಂಗ್ಲಿಷ್ ಟೀಚರ್ ಅವ್ರದ್ದು ಆರಾಮಾಗಿ ಬಂದ ಮೇಲೆ ನಿಮ್ಗೆ ಇಂಗ್ಲಿಷ್ ಕ್ಲಾಸ್ ಹೇಳ್ತಾರೆ. ಅಲ್ಲಿವರೆಗೂ ಮ್ಯಾಥ್ಸ್ ಮತ್ತೆ ಇಂಗ್ಲಿಷ್ ಮ್ಯಾಥ್ಸ್ ಮತ್ತೆ ಸೈನ್ಸ್ ಟೀಚರ್ ಇದನ್ನ ಹ್ಯಾಂಡಲ್ ಮಾಡ್ತಿರ್ತೇವೆ. ಆಕ್ಚುಲಿ ಇವತ್ತು ಸೈನ್ಸ್ ಇಂಗ್ಲಿಷ್ ಇರ್ಬೇಕಾಗಿತ್ತು, ನಾನ್ ಮ್ಯಾಥ್ಸ್ ತಗೊಳ್ತಾ ಇದ್ದೀನಿ. ಓಕೆ, ಸೊ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ನಮ್ಮ ಇವತ್ತಿನ ಟಾಪಿಕ್ ಯಾವುದು? ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ಸ್. ಓಕೆ, ಸ್ಕ್ವೇರ್ and square roots. Square and square roots. Okay, so last class ಒಳಗ ನಾನು ಇವತ್ತ ಇನ್ನು ಹಬ್ಬದ ಮೂಡ್ ಒಳಗ ಅದೀರಿ ಅನಿಸ್ತೈತಿ. ನಾನು ಲಾಸ್ಟ್ ಕ್ಲಾಸ್ ಒಳಗ ಇದನ್ನ 1 to 20 ವರೆಗೆ ನಿಮ್ಗ ಒಂದು ಹೋಮ್ ವರ್ಕ್ ಅನ್ನ ಕೊಟ್ಟಿದ್ದೆ. ರೈಟಾ? ನೆನಪಿದೆಯಾ? 1ರಿಂದ 20ರವರೆಗೆ ವರ್ಗ ಮತ್ತು ವರ್ಗ ಸಂಖ್ಯೆಗಳನ್ನ ನೀವೇನ್ ಮಾಡ್ರಿ ಅಂತ ಹೇಳಿದ್ದೆ ನಾನು. ಅದನ್ನ ಎಲ್ಲಾನು ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ ಬರ್ರಿ, ನಾನು ಅದನ್ನ ಕ್ವಶನ್ ಕೇಳ್ತೀನಿ ಅಂತ ಹೇಳಿದ್ದೆ, ಹೌದಾ? ಸೊ ಇವತ್ತಿನ್ನು ಹಬ್ಬದ ಮೂಡ್ನೊಳಗದಿರಿ. ನೋಡೋಣಂತ ಲಾಸ್ಟ್ ಕ್ಲಾಸ್ ವರೆಗೂ, ಲಾಸ್ಟ್ ಈ ಸೆಷನ್ ಎಂಡ್ ವರೆಗೂ ನೋಡೋಣಂತ. ಬಹಳ ಜನ ಅಟೆಂಡ್ ಆದ್ರೆ ಕ್ವಶನ್ ಕೇಳೋಣಂತ. ಓಕೆ, ಹಾಗಾದ್ರೆ ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ಸ್ ಅದ್ರೊಳಗೆ ನಾವು ಏನನ್ನ ಕಲ್ತಿದ್ವಿ ಲಾಸ್ಟ್ ಕ್ಲಾಸ್ ಒಳಗ? ವಿ ಹ್ಯಾವ್ ಲರ್ನ್ಡ್ ಅಬೌಟ್ ಹೌ ಸ್ಕ್ವೇರ್ ನಂಬರ್ಸ್ ಅಂಡ್ ಸ್ಕ್ವೇರ್ ರೂಟ್ಸ್ ಅಂಡ್ ಪ್ರಾಪರ್ಟೀಸ್ ಆಫ್ ಸ್ಕ್ವೇರ್ ನಂಬರ್ಸ್ ಅನ್ನ ಕಲ್ತಿದ್ವಿ. ಓಕೆ, ಪ್ರಾಪರ್ಟೀಸ್ ಅದ್ರದ್ದು ವರ್ಗ ಸಂಖ್ಯೆಗಳದ್ದ ಒಂದು ಪ್ರಾಪರ್ಟೀಸ್ ಅನ್ನ ಕಲ್ತಿದ್ವಿ. ಫಸ್ಟ್ ಜಸ್ಟ್ 2 ನಿಮಿಷ ರಿವಿಷನ್ ಅನ್ನ ಮಾಡ್ತೇನೆ. ಫಸ್ಟ್ ಯಾವ್ದನ್ನ ಕಲ್ತಿದ್ವಿ ಹೇಳ್ರಿ? ಯಾವುದೇ ಒಂದು ವರ್ಗ ಸಂಖ್ಯೆ, ಹೌದಾ? ಅದೊಂದು ವರ್ಗ ಸಂಖ್ಯೆ ಅಂತ ನಾವು ಐಡೆಂಟಿಫೈ ಮಾಡ್ಲಿಕ್ಕೆ ಯಾವ ರೀತಿ ಗುರುತಿಸ್ತೇವಿ? ಅದರದ ಒಂದು ಲಾಸ್ಟ್ ಅಂದ್ರ ಅದರದ ಬಿಡಿ ಸ್ಥಾನದೊಳಗ ಅದರದ ಲಾಸ್ಟ್ ಡಿಜಿಟ್ ಏನಾಗಿರ್ಬೇಕು? 1 ಆಗಿರ್ಬೇಕು, ಅಥವಾ 4 ಅಥವಾ 6 ಅಥವಾ 9 ಅಥವಾ 0. ಓಕೆ, ಈ ರೀತಿ ಇತ್ತು ಅಂದ್ರ ಅದ್ರದ್ದು ಲಾಸ್ಟ್ ಡಿಜಿಟ್, ಈಗ ಫಾರ್ ಎಕ್ಸಾಂಪಲ್ 144, ಓಕೆ, 196, ರೈಟ್, 169 ಆರ್ 100, ಓಕೆ, 81, ಹೌದಾ? ಇದ್ರದ್ದು ಲಾಸ್ಟ್ ಡಿಜಿಟ್ 14690 ಅಂತ ಇದಾವು. ಹಾಗಾದ್ರೆ ಯಾವುದೇ ಒಂದು ಸಂಖ್ಯೆ ನಿಮ್ಗ ದೊಡ್ಡ ಡಿಜಿಟ್ ಇತ್ತಂದ್ರ ಆ ಡಿಜಿಟಿನ ಲಾಸ್ಟ್ ಸಂಖ್ಯೆಗಳನ್ನ, ಲಾಸ್ಟ್ ಡಿಜಿಟ್ ಇತ್ತಂದ್ರ ಇಲ್ಲಿ ಕಾಣಿಸ್ತಾ ಇದೆ ನನ್ಗೆ ಇಲ್ಲಿ 14690 ಅಂತ ಇದೆ. ಓಕೆ, ಈ ರೀತಿ ಲಾಸ್ಟ್ ಡಿಜಿಟ್ ಈ ರೀತಿ 14 ಈ ನಂಬರ್ಸ್ ಗಳಿದ್ದು ಅಂದ್ರ ನಾವು ಅದನ್ನ ಈಸಿಲಿ ಐಡೆಂಟಿಫೈ, ದಟ್ ಈಸ್ ದ ಸ್ಕ್ವೇರ್ ನಂಬರ್ ಅಂತ ನಾವು ಐಡೆಂಟಿಫೈ ಮಾಡ್ಬೋದು. ಇದೊಂದು ವರ್ಗ ಸಂಖ್ಯೆ ಅಂತ ನಾವು ಐಡೆಂಟಿಫೈ ಮಾಡ್ಬೋದು. ಯಾವುದ್ರ ಮೇಲೆ? 1, 4, 6, 9. ಆಮೇಲೆ 0 ಅಂದ್ರೆ ಎಲ್ಲಾ 0 ಇದ್ರು ಆಗಲ್ಲ ನಮಗ. ಈಗ ಫಾರ್ ಎಕ್ಸಾಂಪಲ್ ನಮ್ ಮಿಸ್ ಹೇಳ್ಯಾರ ತಡಿ ಅಂತ ಹೇಳಿ 1000 ಅಂತ ತಗೊಂಡ್ರಿ ಅಂತ ತಿಳ್ಕೊರಿ, ಹೌದಾ? ಸೊ ಅದೇನಾಗತ್ತ ನಮಗ್ ಹೇಳ್ರಿ? 1000 ಅನ್ನೋದು ದಟ್ ಈಸ್ ನಾಟ್ ದ ಸ್ಕ್ವೇರ್ ನಂಬರ್. ಯಾಕೆ ಹೇಳ್ರಿ? ಅಲ್ಲೇ ಸಮನಾದ ಝೀರೋಸ್ ಗಳು ಇರ್ಬೇಕು, ಸಮ ಸಂಖ್ಯೆಗಳು ಅಂತಾರಲ್ಲ. ಈಗ ನೋಡ್ರಿ, ಇಲ್ಲಿ 2 0 ಅದಾವಂದ್ರೆ 2 ಅನ್ನೋದು ಏನಾಗತ್ ನಮ್ಗ? ಈವನ್ ನಂಬರ್ ಆಗತ್ತ. ಓಕೆ, ಅದೇ ನೀವು 3 0 ಇದ್ದಾಗ ಅದು ಏನಾಗತ್ ನಮ್ಗ? ಆಡ್ ನಂಬರ್ ಆಗತ್ತ. ಓಕೆ, ದಿಸ್ ಇಸ್ ನಾಟ್ ದ ಸ್ಕ್ವೇರ್ ನಂಬರ್. ಓಕೆ, ನನ್ನ ಮೇಡಮ್ 0 ಇದ್ದಿದ್ವು ಎಲ್ಲ ನಮಗ ಏನಾಗತ್ತೆ ಹೇಳ್ರಿ? ಸ್ಕ್ವೇರ್ ನಂಬರ್ಸ್, ದಟ್ ಈಸ್ ನಾಟ್ ದ ಟ್ರೂ. ಓಕೆ, ಸೊ ನಮ್ಗೆ ಏನಿರ್ಬೇಕು? ಆ ಝೀರೋಗಳು ಈವನ್ ನಂಬರ್ಸ್ ಗಳಿರ್ಬೇಕು. ಓಕೆ, ಈವನ್ ನಂಬರ್ಸ್ ಗಳು. ಇಲ್ಲೇ 0, ಇಲ್ಲಿ 2 ಇದೆ. ಅಕಸ್ಮಾತ್ ಈಗ 4 0 ಇತ್ತಂದ್ರ ಇದು ಕೂಡ ನಮ್ಗೆ ಏನಾಗತ್ತೆ ಹೇಳ್ರಿ? 4 0 ಇತ್ತಂದ್ರ ಇದು ಒಂದು ಸ್ಕ್ವೇರ್ ನಂಬರ್. ಅದೇ 5 0 ಇದ್ರ ಅಲ್ಲ. ಓಕೆ, ಆ ರೀತಿ ಇತ್ತಂದ್ರ ನಾವು ಈಸಿಲಿ ಅದನ್ನ ಐಡೆಂಟಿಫೈ ಮಾಡ್ಬೋದು. ದಿಸ್ ಇಸ್ ದ ಫಸ್ಟ್ ಪ್ರಾಪರ್ಟಿ ಆಫ್ ಸ್ಕ್ವೇರ್ ನಂಬರ್. ನೆಕ್ಸ್ಟ್, ಆಮೇಲೆ ನೆಕ್ಸ್ಟ್ ಪ್ರಾಪರ್ಟಿನ ಏನ್ ಕಲ್ತೀವಿ? ನೆಕ್ಸ್ಟ್ ಪ್ರಾಪರ್ಟಿ ಏನಂದ್ರ ಅದರದ
ಈಗ ಒಂದು ಯಾವುದೇ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 1 ಅಥವಾ 9 ಇತ್ತಂದ್ರ ರೈಟ್, ಬಿಡಿ ಸ್ಥಾನದಲ್ಲಿ 1 ಮತ್ತು 9 ಇತ್ತಂದ್ರ ಅದನ್ನ ಸ್ಕ್ವೇರ್ ಮಾಡಿದ್ವಿ ಅಂದ್ರ, ನಾವು ಅದನ್ನ ಸ್ಕ್ವೇರ್ ಮಾಡಿದ್ವಿ ಮೀನ್ಸ್ ಡಬಲ್ ಮಾಡಿದ್ವಿ ಅಂದ್ರ ಅಲ್ಲಿ ಮಸ್ಟ್ ಅಂಡ್ ಶುಡ್ ಅಲ್ಲಿ ಏನಾಗಿರ್ತೈತಿ, ಬಿಡಿ ಸ್ಥಾನದೊಳಗ್ ನಮಗ್ ಒಂದೇ ಸಿಗ್ತೈತಿ. ಹೌದಾ, ಒಂದನ್ನ ಸಿಗ್ತೈತಿ. ಓಕೆ, ಸೊ ಅದೇ ರೀತಿ ನಿಮ್ಗೆ ಒಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ಕೂಡ ನಾನು ಬರ್ಸಿದ್ದೆ. ಈಗ ಒಂದನ್ನ ಸ್ಕ್ವೇರ್ ಮಾಡ್ರಿ ಎಷ್ಟಾಯ್ತು, ಒಂದೇ ಆಗತ್ತ ರೈಟ್. ಆಮೇಲೆ ಯಾವ್ದಂದ್ರ 9 ಸ್ಕ್ವೇರ್ ಮಾಡ್ರಿ ಎಷ್ಟಾಗತ್ತ, 81 ಆಗತ್ತ. ಅದೇ ರೀತಿ 11 ಸ್ಕ್ವೇರ್ ಮಾಡ್ರಿ ಎಷ್ಟಾಗತ್ತ, 121 ಆಗತ್ತ ರೈಟ್. ಆಮೇಲೆ 19 ಸ್ಕ್ವೇರ್ ಮಾಡ್ರಿ 361 ಆಗತ್ತ. 21 ಸ್ಕ್ವೇರ್ ಮಾಡ್ರಿ 441 ಆಗತ್ತ ರೈಟ್. ಅಂದ್ರ ನಿಮಗಿದು ಪ್ರಾಪರ್ಟೀಸ್ ಏನಂದ್ರ, ಯಾವುದೇ ಒಂದು ಸಂಖ್ಯೆಯ ಕೊನೆಯ ಡಿಜಿಟ್ 1 ಮತ್ತು 9 ಆಗಿತ್ತಂದ್ರ ಅದನ್ನ ಸ್ಕ್ವೇರ್ ಮಾಡಿದಾಗ ನಮಗ್ ಕಂಪಲ್ಸರಿ ಅದರದ ಬಿಡಿ ಸ್ಥಾನದೊಳಗ, ಹೌದಾ, ಆ ಬಿಡಿ ಸ್ಥಾನ ಒಂದ್ ಪ್ಲೇಸ್ ಒಳಗ ನಮ್ಗೆ ಏನಾಗಿರ್ತೈತಿ, 1 ಬರ್ತೈತಿ. ಕರೆಕ್ಟಾ ಕಾಣಿಸ್ತಾ ಇದೆ ಇಲ್ಲಿ, 1 ಸಿಗ್ತೈತಿ. ಸೊ ದಿಸ್ ಇಸ್ ದ ಸೆಕೆಂಡ್ ಪ್ರಾಪರ್ಟಿ ಆಫ್ ಸ್ಕ್ವೇರ್ ನಂಬರ್. ಓಕೆ, ನೆಕ್ಸ್ಟ್ ಥರ್ಡ್ ಒನ್ ಏನ್ ಕಲ್ತಿದ್ವಿ ಹೇಳ್ರಿ. ಥರ್ಡ್ ಒನ್ ಏನ್ ಕಲ್ತಿದ್ವಿ ಅಂದ್ರ, ಯಾವುದೇ ಒಂದು ಸಂಖ್ಯೆಯಲ್ಲಿ ಅದರ ಒಂದು ಒಂದ್ ಪ್ಲೇಸ್ ಒಳಗ ಅಂದ್ರ ಬಿಡಿ ಸ್ಥಾನದೊಳಗ 4 ಮತ್ತ 6 ಇತ್ತಂದ್ರ, 4, 6 ಇತ್ತಂದ್ರ ಅದನ್ನ ಸ್ಕ್ವೇರ್ ಮಾಡಿದ್ವಿ ಅಂದ್ರ ನಾವು, ಹೌದಾ, ಅಲ್ಲಿ ಏನಾಗಿರ್ತದ ಕಂಪಲ್ಸರಿ ಅದ್ರ ಒಂದ್ ಪ್ಲೇಸ್ ಒಳಗ ಬಿಡಿ ಸ್ಥಾನದೊಳಗ ನಮಗ 6 ಸಿಗ್ತೈತಿ ರೈಟ್. ನೆನ್ಪಿದೆ ನಾನು ಲಾಸ್ಟ್ ಕ್ಲಾಸ್ ಒಳಗೆ ಹೇಳಿದ್ದು ಇದು. ಇಲ್ಲೇ ಅದ್ರದ ಬಿಡಿ ಸ್ಥಾನದೊಳಗ ಅಥವಾ ಒಂದ್ ಪ್ಲೇಸ್ ಒಳಗ ನನ್ಗ 4 ಮತ್ತ 6 ಇತ್ತಂದ್ರ ಅಲ್ಲಿ ಕಂಪಲ್ಸರಿ ನಮ್ಗೆ ಏನಾಗಿರ್ತೈತಿ, ಅದನ್ನ ಸ್ಕ್ವೇರ್ ಮಾಡಿದಾಗ ನಮ್ಗೆ ಎಷ್ಟು ಬರ್ತೈತಿ, ಅದರದ ಬಿಡಿ ಸ್ಥಾನದೊಳಗ 6 ಬರ್ತೈತಿ. ಓಕೆ, ಕರೆಕ್ಟಾ. ಸೊ ಒಂದಿಷ್ಟು ಎಕ್ಸಾಂಪಲ್ ಅನ್ನು ಬರ್ಸಿದ್ದೆ ನಾನು ನಿಮ್ಗ. 4 ಸ್ಕ್ವೇರ್ ಮಾಡ್ರಿ, 4 16 ರೈಟ್. ಅದಾದ್ಮೇಲೆ 6 ಸ್ಕ್ವೇರ್ ಮಾಡ್ರಿ, 6 36 ರೈಟ್. ಆಮೇಲೆ 14 ಸ್ಕ್ವೇರ್ ಮಾಡ್ರಿ, 14 ಅಂದ್ರೆ ಇಲ್ಲಿ ಲಾಸ್ಟ್, ಇಲ್ಲಿ ಒಂದ್ ಪ್ಲೇಸ್ ಒಳಗ್ 4 ಇದೆ, ಹಾಗಾಗಿ 14 ಸ್ಕ್ವೇರ್ ಮಾಡ್ರಿ ಎಷ್ಟಾಗತ್ತ, 196 ಆಗತ್ತ ಕರೆಕ್ಟ್. ಆಮೇಲೆ 16 ಸ್ಕ್ವೇರ್ ಮಾಡ್ರಿ 256 ಆಗತ್ತ ರೈಟ್. 256 ಇಲ್ಲಿ ನೋಡ್ತಾ ಇದ್ದೀರಿ, ಒಂದ್ ಪ್ಲೇಸ್ ಒಳಗ 4, 6 ಇದೆ. ಇವನ್ನೆಲ್ಲವನ್ನ ಸ್ಕ್ವೇರ್ ಮಾಡಿದಾಗ ಕಂಪಲ್ಸರಿ ನಮಗ ಎಲ್ಲ ಏನಾಗಿರ್ತೈತಿ ಹೇಳ್ರಿ, ಲಾಸ್ಟ್ ಡಿಜಿಟ್ ಏನಾಗಿರ್ತೈತಿ, 6 ಬರ್ತದೆ. ದಿಸ್ ಇಸ್ ದ ಥರ್ಡ್ ಪ್ರಾಪರ್ಟಿ ಆಫ್ ಸ್ಕ್ವೇರ್ ನಂಬರ್. ಓಕೆ, ನೆಕ್ಸ್ಟ್ ಅಂತೂ ಈ ಜೀರೋದ್ ಹೇಳಿದೆ ನಾನು ನಿಮ್ಗ. ಇಲ್ಲೇ ನಮಗ ಈವನ್ ನಂಬರ್ ಜೀರೋಗಳಿದ್ವು ಅಂದ್ರ ಅವು ಕೂಡ ನಮ್ಗ ಈಸಿಲಿ ನಮ್ಗ ಏನಾಗ್ತೈತಿ, ಅದು ಸ್ಕ್ವೇರ್ ನಂಬರ್ ಅಂತ ನಾವು ಐಡೆಂಟಿಫೈ ಮಾಡಬಹುದು. ಕರೆಕ್ಟಾ. ಸೊ ಈಗ ನಾನು 10 ಸ್ಕ್ವೇರ್ ಮಾಡಿದೆ, ಹೌದಾ, ಅಲ್ಲಿ ಏನಾಗತ್ ನನಗ 1 0 ಬದ್ಲಿ ನಾನು ಎಷ್ಟು ಬರಿಬೇಕು, 2 0 ಬರಿಬೇಕು ರೈಟ್. ಆಮೇಲೆ 100 ಸ್ಕ್ವೇರ್ ಮಾಡ್ರಿ, ಹೌದಾ, ಇಲ್ಲಿ 2 0 ಬದ್ಲಿ ನಂಗೆ ಎಷ್ಟು ಬೇಕೀಗ, 4 0 ಬರ್ಬೇಕು ರೈಟ್. ಈ ರೀತಿ ನಮ್ಗೆ ಇದೊಂದು ದಿಸ್ ಇಸ್ ದ ಫೋರ್ತ್ ಪ್ರಾಪರ್ಟಿ ಆಫ್ ಸ್ಕ್ವೇರ್ ನಂಬರ್. ಇದನ್ನೆಲ್ಲ ನಾವ್ ಏನ್ ಮಾಡಿದ್ವಿ ಹೇಳ್ರಿ, ಲಾಸ್ಟ್ ಕ್ಲಾಸ್ ಒಳಗ ಕಲ್ತಿದ್ವಿ. ಐ ಹೋಪ್ ಆಲ್ ಆಫ್ ಯು ರಿಮೆಂಬರ್ ದಟ್ ಕ್ಲಾಸ್. ಓಕೆ, ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಸಮ್ ಮೋರ್ ಇಂಟ್ರೆಸ್ಟಿಂಗ್ ಪ್ಯಾಟರ್ನ್ಸ್ ಗಳನ್ನ, ಅಂದ್ರೆ ಒಂದಿಷ್ಟು ಇವೆಲ್ಲ ನಮಗೆ ಇನ್ ಜನರಲ್ ಆಗಿ ಕಲ್ತಿದ್ವಿ. ಇನ್ನೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುವಂತಹ ಪ್ರಾಪರ್ಟೀಸ್ ಅನ್ನ ಕಲಿತೀವಿ ನಾವು. ಓಕೆ, ಸೊ ಅಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗ ತ್ರಿಕೋನ ಶೇಪ್ ಒಳಗ ಇದ್ದಿದ್ದನ್ನ ಇದನ್ನ ಕೊಟ್ಟಿದ್ದಾರೆ ನೋಡ್ರಿ. ಅಂದ್ರ ಇವೆಲ್ಲ ನಿಮ್ಗೆ ಅಷ್ಟ ಇದಾಗಲ್ಲ, ಆದ್ರೂ ಜಸ್ಟ್ ಹೇಳ್ತೇನಂತ. ಬಟ್ ಅದ ಹೌದಾ, ಅಲ್ಲೇನಾಗಿದೆ, ತ್ರಿಕೋನ ಶೇಪ್ ಬರ್ತಕ್ಕಂತ ಟ್ರಯಾಂಗಲ್ ಶೇಪ್, ಹೌದಾ, ಅಲ್ಲಿ ನಂಬರ್ಸ್ ಗಳು ಯಾವ್ಯಾವ ಬರ್ತಾವ ಅನ್ನೋದನ್ನ ಅವರು ಕೊಟ್ಟಿದ್ದಾರೆ. ಹೌದಾ, ಅಲ್ಲೇ ನಿಮ್ಗೆ ಜಸ್ಟ್ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗಿದೆ ನೋಡ್ರಿ. ಅಲ್ಲೇನಾಗಿದೆ, 1 ಈ ರೀತಿ ಬರ್ದಿದ್ದಾರೆ. 1 ಬರೀಲಿಕ್ಕೆ ಒಂದು ಸ್ಟಾರ್ ಅನ್ನ ಹಾಕಿದ್ದಾರೆ ಈ ರೀತಿ ರೈಟ್. ಆಮೇಲೆ 3 ಬರೀಲಿಕ್ಕೆ ಈ ರೀತಿ, ಕರೆಕ್ಟಾ. ಈ ರೀತಿ ಒಂದಿಷ್ಟು ತ್ರಿಕೋನ ಶೇಪ್ ಟ್ರಯಾಂಗಲ್ ಅಲ್ಲಿ ಅಲ್ಲೇನಾಗಿದೆ, ಸಮ್ ಮೋರ್ ಇಂಟ್ರೆಸ್ಟಿಂಗ್ ಪ್ಯಾಟರ್ನ್ಸ್ ಗಳನ್ನ ಕೊಟ್ಟಿದ್ದಾರೆ. ಅದೇ ರೀತಿ 6 ನಾವು ಇದೇ ರೀತಿ ಬರೀಬಹುದು. ಆಮೇಲೆ 10 ಬರೀಬಹುದು, 15 ಬರೀಬಹುದು. ಅವೆಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗದಾವು ಇರ್ಲಿ, ಹೌದಾ.
ಇದ್ರ ನೆಕ್ಸ್ಟ್ ನಮಗ್ ಬರೋದು ಯಾವ್ದಂತಂದ್ರ ಯಾವುದು ನಂಬರ್ಸ್ ಬಿಟ್ವೀನ್ ಸ್ಕ್ವೇರ್ ನಂಬರ್ಸ್ ಬಿಟ್ವೀನ್ ಸ್ಕ್ವೇರ್ ನಂಬರ್ಸ್. ಈಗ ನಂಬರ್ಸ್ ಬಿಟ್ವೀನ್ ಸ್ಕ್ವೇರ್ ನಂಬರ್ಸ್ ಅಂದ್ರ ಈಗ ನಮ್ಗೆ ಸ್ಕ್ವೇರ್ ನಂಬರ್ಸ್ ಅಂದ್ರೆ ಯಾವನ್ನ ಕನ್ಸಿಡರ್ ಮಾಡ್ತೀವಿ ನಾವು? 1 ಇದೆ, ಹೌದಾ? 1 ಆದ್ಮೇಲೆ ನಮ್ಗೆ ನೆಕ್ಸ್ಟ್ ಸ್ಕ್ವೇರ್ ನಂಬರ್ ಯಾವ್ದು ಬರ್ತೈತಿ ನೋಡ್ರಿ? ನೆಕ್ಸ್ಟ್ ಸ್ಕ್ವೇರ್ ನಂಬರ್ ವರ್ಗ ಸಂಖ್ಯೆ ಯಾವ್ದು ಬರ್ತೈತಿ? 4 ಬರ್ತೈತಿ, ರೈಟ್? 1 ಆದ್ಮೇಲೆ ನಮಗ್ ಡೈರೆಕ್ಟ್ 4 ಬರ್ತೈತಿ. 4 ಆದ್ಮೇಲೆ ಎಷ್ಟು ಬರ್ತೈತಿ ನಮ್ಗ? ಡೈರೆಕ್ಟ್ 9 ಬರ್ತೈತಿ, ರೈಟ್? 9 ಆದ್ಮೇಲೆ 16 ಬರ್ತೈತಿ. 16 ಆದ್ಮೇಲೆ 25 ಬರ್ತೈತಿ, ಹೌದಾ? ಇವೆಲ್ಲ ನಮಗ ವರ್ಗ ಸಂಖ್ಯೆಗಳು. ನಾವು ಇವತ್ತು ಕಲಿತಾ ಇರೋದು ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ನಂಬರ್ಸ್ ಬಿಟ್ವೀನ್ ಸ್ಕ್ವೇರ್ ನಂಬರ್ಸ್. ಈ ಎರಡು ಸ್ಕ್ವೇರ್ ನಂಬರ್ಸ್ ಅಲ್ಲಿ ಇರ್ತಕ್ಕಂತ ಬಿಟ್ವೀನ್ ಒಳಗಿರ್ತಕ್ಕಂತ ನಂಬರ್ಸ್ಗಳು ಯಾವ್ಯಾವ ಇದಾವ ನೋಡ್ರಿ? 2, 3 ಇದೇವು, ಓಕೆ? 2, 3 ಇದಾವ, ರೈಟ್? ಅದಾದ್ಮೇಲೆ 4 ಮತ್ತೆ 9 ನಡುವೆ ಎಷ್ಟು ಇದಾವ ನೋಡ್ರಿ? 5, 6, 7 ಇದಾವ, ರೈಟ್? ಅದಾದ್ಮೇಲೆ ಇಲ್ಲೇ 9 ಮತ್ತೆ 16, 10, 11, 12, 13, 14, 15, ಓಕೆ? ಹೌದಾ? 10, 11, 12, 13, 14, 15 ಅಂತ ಇದಾವ, ಓಕೆ? ನೆಕ್ಸ್ಟ್ ಇಲ್ಲಿ ಎಷ್ಟಿದಾವ್? 16 to 25 ವರೆಗೂ ಇವೆಲ್ಲ ನಮ್ಗೆ ಏನಾಗತ್ತಂದ್ರ ಸ್ಕ್ವೇರ್ ನಂಬರ್ಸ್ ಗಳನ್ನ ಅವ್ರು ಏನ್ ಮಾಡಿದಾರು ಅಂದ್ರ ಅಲ್ಲಿ ಏನಾಗಿದೆ, ವ್ಯತ್ಯಾಸಕ್ಕಿಂತ ಕಡಿಮೆ ಇರುತ್ತದೆ ಅಂದ್ರೆ ಅಲ್ಲೇ ನಮ್ಗ ಅಲ್ಲಿ ಏನಾಗಿರ್ತೈತಿ, ಇಲ್ಲಿ ಕಡಿಮೆ ನೋಡ್ರಿ, ಇಲ್ಲಿ 4, ಇಲ್ಲಿ ಎಷ್ಟಾಗಿದೆ? 4 + 1 ಅಂತ ಇದೆ. 4 - 1 ಮಾಡ್ರಿ ಎಷ್ಟಾಗತ್ ನಮ್ಗ? 3 ಆಗತ್ತ. ಅದಕ್ಕಿಂತ ಇದು ಒಂದು ಕಡಿಮೆ ಆಗಿರ್ತೈತಿ, ಅಂದ್ರೆ 2 ನಂಬರ್ಸ್ ಗಳು ಬಂದಿರ್ತಾವ, ಓಕೆ? ಸೊ ಇಲ್ಲಿ ಇನ್ನೊಂದು ಇದನ್ನ 25 16 to 25 ಬರೀರಿ ನೋಡೋಣ. 17, 18, 19, 20, 21, 22, 23, 24 ಅಂತ ಇದಾವ, ಹೌದಾ? ಸೊ ಇಲ್ಲಿ ಏನಾಗತ್ತ, ಇಲ್ಲಿ ನಿಮ್ಗ ಐಡೆಂಟಿಫೈ ಮಾಡ್ಬೇಕಂದ್ರ ಇಲ್ಲಿ ಬಿಟ್ವೀನ್ ನಂಬರ್ಸ್ ಗಳನ್ನ ಈ ರೀತಿ ಬರುದು ನಾವು ಐಡೆಂಟಿಫೈ ಮಾಡೋದ್ಕಿಂತ ಈಸಿ ಮೆಥಡ್ ಅಂದ್ರ ಈಗ 4 - 1 ಮಾಡ್ರಿ ಎಷ್ಟಾಯ್ತು? 3 ಆಯ್ತು, ಹೌದಾ? 3ಗೆ ಒಂದು ಕಡಿಮೆ ಮಾಡ್ರಿ ಎಷ್ಟಾಯ್ತು? 2 ಆಯ್ತ ನಂಬರ್ಸ್. ಹಾಗಾದ್ರೆ ಇನ್ ಬಿಟ್ವೀನ್ ಎಷ್ಟ್ ನಂಬರ್ಸ್ ಗಳು ಬರ್ತಾವ ನಮ್ಗಿಲ್ಲೇ? ಇಲ್ಲಿ ಎಷ್ಟ್ ನಂಬರ್ಸ್ ಗಳು ಬರ್ತಾವ? ಇಲ್ಲೇ ನಮ್ಗೆ ಇನ್ ಬಿಟ್ವೀನ್ ಎಷ್ಟ್ ನಂಬರ್ಸ್ ಗಳು ಬರ್ತಾವ ಅಂದ್ರೆ ಇಲ್ಲೇ 2 ನಂಬರ್ಸ್ ಗಳು ಬರ್ತಾವ. ಅದೇ ರೀತಿ 9 - 4 ಮಾಡಿದ್ರೆ ಎಷ್ಟು ಬಂತು? 5 ಬಂತು. ಅದ್ರದ್ದು ನಮ್ಗೆ 2 ಕಡಿಮೆ ಮಾಡಿದ್ರೆ ಎಷ್ಟು ಬಂತು? ಇಲ್ಲೇ 3 ಬಂತು, ಹೌದಾ? ಇಲ್ಲಿ 1 ಕಡಿಮೆ ಮಾಡಿದ್ವಿ, ಇಲ್ಲಿ 2 ಕಡಿಮೆ ಮಾಡಿದ್ವಿ, ಎಷ್ಟು ಬಂತು? 3 ನಂಬರ್ಸ್ ಗಳು ಬಂದ್ವು, ಓಕೆ? ಅದಾದ್ಮೇಲೆ 16 ಇಲ್ಲೇ 9 ಇದೆ, ಎಷ್ಟಾಗತ್ ನೋಡ್ರಿ? 16 - 9 is 7 ಆಯ್ತು. 7ಗೆ ನಾವೀಗ ಎಷ್ಟು ಮೈನಸ್ ಮಾಡ್ಬೇಕು? 3 ಅನ್ನ ಮೈನಸ್ ಮಾಡ್ಬೇಕು. ಅವಾಗ ಎಷ್ಟಾಯ್ತು? ಸಾರಿ, ಇದು 16 - 9 ಮಾಡಿದ್ರೆ ಎಷ್ಟು ಬಂತು ನಮ್ಗ? 6. ಇದೊಂದು 7 ಇದೆ, ಹೌದಾ? 7 ಆದ್ಮೇಲೆ ಇಲ್ಲೇ 1 ಆಯ್ತು, 3 ಆಯ್ತು, ಎಷ್ಟಾಯ್ತು? ಈಗ ನೆಕ್ಸ್ಟ್ ಎಷ್ಟನ್ನ ಮೈನಸ್ ಮಾಡ್ಬೇಕು ನಾವ್ ಹೇಳ್ರಿ? ಇಲ್ಲೇ 1 ಅನ್ನ ಮೈನಸ್ ಮಾಡಿದ್ವಿ, ಇಲ್ಲೇ 3 ಅನ್ನ ಮೈನಸ್ ಮಾಡಿದ್ವಿ. ಅದ್ರ ನೆಕ್ಸ್ಟ್ ಇಲ್ಲಿ ಏನಾಗಿದೆ, ಇಲ್ಲೇ ಮೈನಸ್ ಮಾಡಿದ್ರು ನಮ್ಗೆ ಎಷ್ಟು ಬರ್ತೈತಿ? 1, 2, 3, 4, 5, 6 ಸಂಖ್ಯೆಗಳು ಬರ್ಬೇಕು ನಮ್ಗೆ ಇಲ್ಲಿ, ಹೌದಾ? ಅದ್ರ ನೆಕ್ಸ್ಟ್ ಮೈನಸ್ ಮಾಡಿದ್ರೆ ನಮ್ಗೆ ಎಷ್ಟು ಬರ್ತಾವ? 6 ಸಂಖ್ಯೆಗಳು ಬರ್ತಾವ. ಅದಾದ್ಮೇಲೆ 16 to 25 ಇನ್ ಬಿಟ್ವೀನ್ ಇಷ್ಟು ನಂಬರ್ಸ್ ಗಳು ನಮಗ ಬರ್ತಾವ, ಓಕೆ? ಯಾವ್ದಿದು? ಸ್ಕ್ವೇರ್ ನಂಬರ್ಸ್ ಬಿಟ್ವೀನ್ ದ ಸ್ಕ್ವೇರ್ ನಂಬರ್ಸ್, ಓಕೆ? ಆಮೇಲೆ ನೆಕ್ಸ್ಟ್ ಬರೋದು ನಮಗ ಆಡಿಂಗ್ ಆಡ್ ನಂಬರ್ಸ್ ಅಂತ ಬಂತು, ಓಕೆ? ಆಡಿಂಗ್ ಆಡ್ ನಂಬರ್ಸ್. In next property 4 to 9 between 8 is missing, ma'am. Oh, sorry sir, 8 is missing. Okay, 4 to 9 ಇದೆಯಲ್ಲ, ಹೌದಾ? 5, 6, 7, 8, ಓಕೆ? ಅವಾಗ ನಮ್ಗೆ ಎಷ್ಟು ಬಂತು? 4 ನಂಬರ್ಸ್ ಗಳು ಬಂದು ಇದ್ರ ಇನ್ ಬಿಟ್ವೀನ್ ನಮಗೆ ಬರ್ತಕ್ಕಂಥದ್ದು, ಹೌದಾ? ನೆಕ್ಸ್ಟ್ ಈಗ ನಮ್ಗ ಆಡಿಂಗ್ ಆಡ್ ನಂಬರ್ಸ್ ಅನ್ನುವಂತ ನೆಕ್ಸ್ಟ್ ಪ್ರಾಪರ್ಟಿ, ಓಕೆ? adding odd numbers, okay?
ಈ ಒಂದು ಆಡ್ ನಂಬರ್ಸ್ ಅಂದ್ರೆ ಇವೆಲ್ಲ ನಮ್ಗೆ ಏನಾಗಿತ್ತು ಅಭ್ಯಾಸದ ಜೊತೆಗೆ ನಮ್ಗ ಫನ್ ಟೈಪ್ ನಾವು ಕಲಿಬಹುದು. ಇದು ಯಾವ ರೀತಿ ಬಹಳ ಇಂಪಾರ್ಟೆಂಟ್ ಇದೆ, ಅದೇ ರೀತಿ ನಮ್ಗೆ ಫನ್ ಇದೆ. ಈಸಿಲಿ ನಾವ್ ಏನ್ ಮಾಡ್ಬೋದು, ಐಡೆಂಟಿಫೈ ಮಾಡ್ಬೋದು ಆಡಿಂಗ್ ಆಡ್ ನಂಬರ್ಸ್. ಓಕೆ, ಇಲ್ಲಿ ಏನಾಗಿದೆ, ಫಸ್ಟ್ ನಮ್ಗೆ ಒಂದಿಷ್ಟು ನಾವ್ ಏನ್ ಮಾಡ್ಬೇಕು, ಆಡ್ ನಂಬರ್ಸ್ ಮೀನ್ಸ್ ಬೆಸ ಸಂಖ್ಯೆಗಳು. ಇಲ್ಲಿ ಬರೀಬಹುದು ನಾನು ಬೆಸ ಸಂಖ್ಯೆ 1, ಅದರ ನೆಕ್ಸ್ಟ್ ಬರೋದು 3, ಅದರ ನೆಕ್ಸ್ಟ್ ಬರೋದು 5, ಇದರ ನೆಕ್ಸ್ಟ್ ಬರೋದು 5 ಆದ್ಮೇಲೆ 6, 7, ಅದರ ನೆಕ್ಸ್ಟ್ ಬರೋದು 9 ಅಂತ ಇದೆ. ಓಕೆ, ಸೊ ಇದೇನಾಗತ್ ನೋಡ್ರಿ, ನಮ್ಗ ಇವನ್ ಆಡ್ ಮಾಡ್ಬೇಕು. 1 ಅಂದ್ರೆ ಎಷ್ಟಾಯ್ತು, 1 ಅಂದ್ರ 1 ಅಷ್ಟೇ ಆಯ್ತು. ಇದು 1 ಅದ ಸ್ಕ್ವೇರ್ ಆಯ್ತು. ಓಕೆ, ಅದಾದ್ಮೇಲೆ ಇದನ್ನ ನಾನು ಏನ್ ಮಾಡ್ತೀನಿ, ಪ್ಲಸ್ ಮಾಡ್ತೀನಿ. ಓಕೆ, 1 + 3 ಮಾಡ್ತೀನಿ, 1 + 3. ಓಕೆ, ಅಂದ್ರ ಕಂಟಿನ್ಯೂ ಇರ್ತಕ್ಕಂತ ಒಂದು ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್ ಅನ್ನ ತಗೊಂಡ್ರಿ ನಮಗ ಈಸಿಲಿ ನಾವ್ ಏನ್ ಬರಿಬಹುದು ಹೇಳ್ರಿ, ಸ್ಕ್ವೇರ್ ನಂಬರ್ಸ್ ಗಳನ್ನ ಬರಿಬಹುದು. ವಿ ಕ್ಯಾನ್ ರೈಟ್ ಸ್ಕ್ವೇರ್ ನಂಬರ್ಸ್ ಯೂಸಿಂಗ್ ದಿಸ್ ವೇ. ಓಕೆ, ಸೊ ಈಗ 1 + 3 ಮಾಡಿದ್ರೆ ಎಷ್ಟಾಯ್ತು, 4 ಆಯ್ತು. ಇದು ಯಾವ್ದರ ಒಂದು ಸ್ಕ್ವೇರ್ ನೋಡ್ರಿ, 2 ಸ್ಕ್ವೇರ್ ಮಾಡಿದ್ರೆ ಬರ್ತೈತಿ ನನಗ, ಹೌದಾ? ಈ ರೀತಿ ಆಡ್ ನಂಬರ್ಸ್ ಗಳನ್ನ ಯೂಸ್ ಮಾಡ್ಕೋಬೇಕು. ನೆಕ್ಸ್ಟ್ 1 + 3, 1 + 3 + 5 ಮಾಡ್ರಿ, ಎಷ್ಟಾಯ್ತು ನೋಡ್ರಿ, 5 + 3 is 8, 8 + 1 is 9, 9 ಇದು ಸ್ಕ್ವೇರ್ ರೂಟ್ ಏನಾಗತ್ತ, 3 ಸ್ಕ್ವೇರ್ ಅಂತ ಆಯ್ತು. ಓಕೆ, 7 ನೋಡ್ರಿ, 1 + 3 + 5 + 7 ಎಷ್ಟಾಯ್ತು ನೋಡ್ರಿ, ಇದು 8, 8 ಎಷ್ಟಾಯ್ತು, 5 + 3 8, 8 + 1 9, 9 + 7 is 16, 16 ಯಾವ್ದರ ಸ್ಕ್ವೇರ್ ಇದು, 4 ಸ್ಕ್ವೇರ್ದು, ಅಂದ್ರ 4ರ ಒಂದು ವರ್ಗ ಅಂತ ಹೇಳ್ಬೋದು. ಈ ರೀತಿ ನಾವು ಏನ್ ಮಾಡ್ಬೋದು ಹೇಳ್ರಿ, ಅನುಕ್ರಮವಾಗಿರ್ತಕ್ಕಂಥ ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ನಾವು ಈ ಸ್ಕ್ವೇರ್ ನಂಬರ್ ಅನ್ನ ಬರಿಬಹುದು. ಅಂದ್ರೆ ಇದೊಂಥರ ನಿಮ್ಗೆ ಏನಾಗ್ತತಿ, ಇಂಟ್ರೆಸ್ಟ್ ಬರ್ತತಿ. ಇದು ಯಾವ್ದು ಕ್ಯಾಲ್ಕುಲೇಷನ್ ಇಲ್ಲ, ಏನಿಲ್ಲ, ಈಸಿಲಿ ನಾವು ಬೆಸ ಸಂಖ್ಯೆಗಳನ್ನ ಆಡ್ ಮಾಡ್ಕೊಂತ ಹೋದ್ರೆ ನಮಗ ಈಸಿಲಿ ನಮ್ಗೆ ಏನ್ ಬರ್ತೈತಿ, ಸ್ಕ್ವೇರ್ ನಂಬರ್ಸ್ ಗಳು ಬರ್ತಾವ. ಓಕೆ, ಇದೊಂದು ಲಾಸ್ಟ್ ಒಂದ್ ನೋಡೋಣ, 9. ಓಕೆ, ಕಾಣಿಸ್ತಾ ಇದೆ ನಿಮ್ಗಿಲ್ಲೇ, ಕಾಣಿಸ್ತಾ ಇಲ್ಲ ಅನಿಸ್ತೈತಿ ನನಗಿಲ್ಲೇ. ಸೊ ಇಲ್ಲೇ ರಬ್ ಮಾಡ್ತೇನೆ ನೋಡ್ರಿ, 9 ಇದೆ ಅಲ್ಲ. ಸೊ ಇವಾಗ ಏನ್ ಮಾಡ್ಬೇಕು ನಾವು, ಇವನ್ ಅಷ್ಟನ್ನು ಆಡ್ ಮಾಡ್ಬೇಕು. ಓಕೆ, 1 + 3 + 5 + 7 + 9 ಇವನ್ನೆಲ್ಲವನ್ನ ಆಡ್ ಮಾಡ್ರಿ, ಎಷ್ಟಾಗತ್ ನೋಡ್ರಿ, ಇಟ್ ಈಸ್ ಈಕ್ವಲ್ ಟು 25. ದಟ್ ಈಸ್ ದ 5 ಸ್ಕ್ವೇರ್. ಹೌದಾ, 25 ಸ್ಕ್ವೇರ್ ರೂಟ್ ಏನಾಗತ್ ನಮಗ 5 ಆಗತ್ತ. ಓಕೆ, ಅದು ಬಿಟ್ಟು ನೀವು ಇನ್ನೂ ಒಂದು ಇಲ್ಲಿ ಏನ್ ಮಾಡಬಹುದಂದ್ರ, ಈಸಿಲಿ ಆಡ್ ಮಾಡೋಕ್ಕಿಂತ, ಹೌದಾ, ಆಡ್ ಮಾಡೋಕ್ಕಿಂತ ನಿಮ್ಗೆ ಇನ್ನೂ ಒಂದು ಈಸಿ ವೇ ಅಂದ್ರ, ಈಗ 3 ಇದೆ, ಹೌದಾ, ಎಷ್ಟು ನಮಗೆ ಇಲ್ಲಿ ಆಡ್ ನಂಬರ್ಸ್ ಗಳು ಬರ್ತಾವು, 2 ನಂಬರ್ಸ್ ಗಳು ಬರ್ತಾವ. 1 3 ಅಂತ ಹೇಳಿ ಅಂದ್ರೆ 2 ನಂಬರ್ಸ್, ಅಂದ್ರೆ ಅದ್ರದ್ದು ಏನಾಯ್ತು ನಮ್ಗ 2 ಸ್ಕ್ವೇರ್, ಅದನ್ನ 4 ಅಂತ ನಾವು ಈಸಿಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಇದನ್ನ ಏನ್ ಮಾಡ್ಬೋದು, ಎಲ್ಲವನ್ನ ಕೂಡಿಸಿ ಬರೆಯೋಕ್ಕಿಂತ ಸ್ಕ್ವೇರ್ ನಂಬರ್ಸ್ ಅಂತ ಹೇಳ್ತಾ ಇದ್ದೆ, ಹೌದಾ, ದಟ್ ಪ್ರಾಪರ್ಟೀಸ್. ಹೌದಾ, ನಂಬರ್ಸ್ ಬಿಟ್ವೀನ್ square and square number. Okay, square number. ಓಕೆ, ಇಲ್ಲೇನಾಗಿತ್ತು, ನಂಬರ್ಸ್ ಬಿಟ್ವೀನ್ ಸ್ಕ್ವೇರ್ ನಂಬರ್ ಅನ್ನೋದನ್ನ ಹೇಳ್ತಾ ಇದ್ದೆ. ಫಸ್ಟ್ ಏನಂದ್ರ, ನಮ್ಗೆ ಈಗ ಸ್ಕ್ವೇರ್ ನಂಬರ್ಸ್ ಅನ್ನ ಬರ್ದಿದ್ದೆ, ಅಲ್ಲೊಂದ್ ಚೂರ್ ಏನ ನಮಗ ಕನ್ಫ್ಯೂಷನ್ ಅದ, ಅಂದ್ರೆ ಲೇಟ್ ಬರೆಯೋದನ್ನ ಬಿಟ್ಟಿದ್ದೆ. ಹಾಗಾಗಿ ನಾನು ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ, ಅಂದ್ರೆ ನಿಮಗ ಕ್ಲಿಯರ್ ಕಾನ್ಸೆಪ್ಟ್ ಅರ್ಥ ಆಗ್ತೈತಿ. ಓಕೆ, ಸೊ ಹಾಗಾಗಿ ಇಲ್ಲೇ ನೋಡ್ರಿ 1 ಇದೆ, ಅದರ ನೆಕ್ಸ್ಟ್ ನಮ್ಮ ಸ್ಕ್ವೇರ್ ನಂಬರ್ ಏನಾಗಿದೆ 4 ಇದೆ, ಅದಾದ್ಮೇಲೆ 9 ಇದೆ. ಓಕೆ, ಅದರ ನೆಕ್ಸ್ಟ್ 25 ಇದೆ, ಸಾರಿ 25 ಅಲ್ಲ 16 ಇದೆ. ಓಕೆ, 16 ದೆನ್ 25. ಓಕೆ, ಸೊ ಇದ್ರೊಳಗೆ ನನಗೆ ಬರ್ತಕ್ಕಂಥದ್ದು ಏನಾಗಿದೆ, ಸ್ಕ್ವೇರ್ ನಂಬರ್ಸ್ 2 3 ಇದಾವ, ರೈಟ್, 2 3 ಇದಾವು. ಈಗ ಏನ್ ಮಾಡ್ತೀನಿ ನಾನು, ಇಲ್ಲೇ 4 ಮತ್ ಇಲ್ಲಿ ಏನಾಯ್ತು ನೋಡ್ರಿ 5 6 7 8 ಅಂತ ಇದೆ, ರೈಟ್. ಅದಾದ್ಮೇಲೆ 9 to 16 ಎಷ್ಟಿದೆ, 10 11 12 13 14 15 ಅಂತ ಇದೆ, ರೈಟ್. ಸೊ ಈಗ ಏನಾಗತ್ತೆ ನೋಡ್ರಿ,
ಈಗ ಇಲ್ಲೇ 2 ನಂಬರ್ಸ್ ಗಳು ಮಿಡ್ಲ್ ಬಂದು, ಇಲ್ಲೇ 4 ಬಂದು, ಹೌದಾ, ಇಲ್ಲೇ 6 ಬಂದು, ಕರೆಕ್ಟ್. ಸೊ ಈಗ ಏನಾಗತ್ತ, ನಾನು ಒಂದು ಎಕ್ಸ್ಪ್ಲೇನ್ ಮಾಡೋದಂದ್ರೆ ಇಲ್ಲೇ 4 ಮತ್ತೆ -1 ಮಾಡ್ರಿ ಎಷ್ಟಾಯ್ತು ನಮಗ 3 ಆಯ್ತು, ಹೌದಾ. 4 - 3 ಆಯ್ತು. ಅದ್ರೊಳಗೆ ಒಂದು ಕಡಿಮೆ ಮಾಡ್ರಿ ಎಷ್ಟಾಯ್ತು 2 ಆಯ್ತು. ಹಾಗಾದ್ರೆ ಎರಡು ವರ್ಗ ಸಂಖ್ಯೆಗಳ ನಡುವೆ ಎಷ್ಟು ಸಂಖ್ಯೆಗಳು ಬರ್ತಾವಲ್ಲ ಅದರ ವ್ಯತ್ಯಾಸಕ್ಕಿಂತ ಒಂದು ಕಡಿಮೆ ಇರ್ತೈತಿ. ಅರ್ಥ ಆಯ್ತಾ? ಎರಡು ವರ್ಗಗಳ ವ್ಯತ್ಯಾಸಕ್ಕಿಂತ ಒಂದು ಕಡಿಮೆ ನಂಬರ್ ಏನ್ ಇರ್ತೈತಲ್ಲ ಅಷ್ಟ ಅದ್ರ ಮಿಡ್ಲ್ ನಮ್ಗೆ ಏನಾಗಿರ್ತವು, ನಂಬರ್ಸ್ ಬಿಟ್ವೀನ್ ಸ್ಕ್ವೇರ್ ನಂಬರ್ಸ್ ಗಳಾಗಿರ್ತಾವ. ಓಕೆ, ಅಂದ್ರೆ ಏನಾಯ್ತು, ಈಗ 1 ಮತ್ತು 4 ನಡುವೆ ನಮಗೆ ಎಷ್ಟು ಸ್ಕ್ವೇರ್ ನಂಬರ್ಸ್ ಗಳು ಬರ್ತಾವಂದ್ರೆ 2, 3, ಟೋಟಲಿ ಎಷ್ಟಾಯ್ತು 2 ನಂಬರ್ಸ್ ಗಳು ಬಂದಾವ ಅಂತ ಅರ್ಥ. ಬಟ್ ಅದನ್ನ ನಾವು ಡೈರೆಕ್ಟ್ ಆಗಿ ಫೈಂಡ್ ಔಟ್ ಮಾಡುದು. ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ. ಈಗ ಏನಾಯ್ತು, 9 ಇಲ್ಲೇನಾಯ್ತು 9 - 4 ಮಾಡ್ರಿ ಎಷ್ಟಾಯ್ತು, 9 - 4 ಮಾಡಿದ್ರ 5 ಆಯ್ತು, ರೈಟ್. ಅದಕ್ಕಿಂತ ಒಂದು ಕಡಿಮೆ ಮಾಡ್ರಿ ಎಷ್ಟಾಯ್ತು 4 ಆಯ್ತು. ಅಂದ್ರೆ ನಮ್ಮ ನಂಬರ್ಸ್ ಗಳು ಎಷ್ಟು ಬಂದು, ಇಲ್ಲಿ ನಮಗ 4 ನಂಬರ್ಸ್ ಗಳು ಬಂದು, ಕರೆಕ್ಟ್. ಅದಾದ್ಮೇಲೆ 16 - 9 ಮಾಡ್ರಿ ಎಷ್ಟಾಯ್ತು 7 ಆಯ್ತು. ಓಕೆ, 7 - 1 ಮಾಡ್ರಿ 6 ಆಯ್ತು. ಹಾಗಾದ್ರೆ ಇದ್ರ ಇನ್ ಬಿಟ್ವೀನ್ ನಂಬರ್ಸ್ ಗಳು ಎಷ್ಟು ಬರ್ತಾವ ನಮಗ 6 ನಂಬರ್ಸ್ ಗಳು ಬರ್ತಾವ. ಓಕೆ, ಸೊ ಆಗಲೇ ನಿಮ್ಗೆ ಏನೋ ಸ್ವಲ್ಪ ಇಲ್ಲೇನೋ 8 ಬರೀಲಿದ್ದಕ್ಕೆ ಅದು ಚೂರ್ ಕನ್ಫ್ಯೂಷನ್ ಆದಂಗ ಆಯ್ತು. ಹಾಗಾಗಿ ನಾನು ಮತ್ತೊಂದ್ಸಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಏನಾಯ್ತು, ಈಗ ಫಸ್ಟ್ ನಾವು ಸ್ಕ್ವೇರ್ ನಂಬರ್ಸ್ ಗಳನ್ನ ಬರ್ದಿವಿ, 1, 4, 9, 16, 25. ಓಕೆ, ಸೊ ಅದ್ರ ನಡು ಮಿಡ್ಲ್ ಬರ್ತಕ್ಕಂಥ ನಾನು ಇನ್ ಜನರಲ್ ಆಗಿ ಬರದೆ. ಬಟ್ ನೀವ್ ಏನ್ ಮಾಡ್ಬೇಕು, ಸ್ಕ್ವೇರ್ ನಂಬರ್ಸ್ ಗಳನ್ನ ಹೇಳಿದಾಗ ಜಸ್ಟ್ ಅವ್ನೆರಡು ಮೈನಸ್ ಮಾಡ್ರಿ. ಅದ್ರೊಳಗೆ ಒಂದು -1 ಅನ್ನ ಮಾಡಿದ್ರೆ ನಿಮ್ಗ ಅಲ್ಲೇ ಟೋಟಲ್ ನಂಬರ್ಸ್ ಇನ್ ಬಿಟ್ವೀನ್ ಸ್ಕ್ವೇರ್ ನಂಬರ್ಸ್ ಎಷ್ಟ್ ಅದಾವು ಅನ್ನೋದು ನಮ್ಗ ಐಡಿಯಾ ಬರ್ತೈತಿ. ಅರ್ಥ ಆಯ್ತಾ? ಸೊ ಈಗ 16 - 9 ಮಾಡ್ರಿ 7 ಆಯ್ತು. ಅದ್ರೊಳಗೆ 1 ಅನ್ನ ಮೈನಸ್ ಮಾಡ್ರಿ 6 ಆಯ್ತು. ಹಾಗಾದ್ರೆ ಇನ್ ಬಿಟ್ವೀನ್ 9 and 16 ದೇರ್ ಆರ್ 6 ನಂಬರ್ಸ್ in between square numbers. ಓಕೆ, ಇವೆರಡು ಸ್ಕ್ವೇರ್ ನಂಬರ್ ನಡು ನಮ್ಗೆ ಎಷ್ಟಿದಾವು 6 ನಂಬರ್ಸ್ ಗಳ ಅದಾವ. ಅರ್ಥ ಆಯ್ತಾ ಇದು ಕಾನ್ಸೆಪ್ಟ್? we are moving to next concept, that is adding odd number. I have already explained about the adding odd numbers, how to add the adding odd numbers ಅನ್ನೋದನ್ನ ನಾನು ನಿಮ್ಗೆ ಹೇಳಿದ್ದೀನಿ ಈಗ ಆಲ್ರೆಡಿ. ಅದನ್ನ ಮತ್ತೆ ಕಂಟಿನ್ಯೂ ಮಾಡೋಣಂತ. ಓಕೆ, ಸೊ ಈಗ ನೆಕ್ಸ್ಟ್ ಏನ್ ಮಾಡೋದಂದ್ರ, ಹೌದಾ, ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಏನಂದ್ರ ನಮ್ದು, ಈಗ ಒಂದು ವರ್ಗ ಮೂಲವನ್ನ ಯಾವ ರೀತಿ ಕಂಡು ಹಿಡಿಬಹುದು, ಅದು ಒಂಥರ ನಮ್ಗ ಫನ್ ಟೈಪ್ ಇದೆ. ಓಕೆ, ಯಾವ ರೀತಿ ಇದೆ ಅಂದ್ರ, ಈಗ ಆಡ್ ನಂಬರ್ಸ್ ಅನ್ನ ಆಡ್ ಮಾಡೋದ್ರಿಂದ ಅದರದ ಸ್ಕ್ವೇರ್ ರೂಟ್ ಅನ್ನ ಕಂಡು ಹಿಡಿದೀವಿ ನಾವು. ಓಕೆ, ಸೊ ಇನ್ನೊಂದ್ ಏನಂತಂದ್ರೆ, ಫಾರ್ ಎಕ್ಸಾಂಪಲ್ ನಾನು 25 ಅನ್ನ ತಗೋತೇನೆ, ಹೌದಾ. ಈ 25 ಅನ್ನ ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್ ಇಂದ ಮೈನಸ್ ಮಾಡ್ತಾ ಹೋಗ್ಬೇಕು, ರೈಟ್. ಮೈನಸ್ ಮಾಡ್ತಾ ಹೋದಾಗ ಫೈನಲಿ ನಮ್ಗೆ ಏನಾಗ್ತೈತಿ 0 ಬರ್ತೈತಿ. ಆ 0 ಬಂದಾಗ ನಮ್ಗ ಅದ್ರದ್ದು 25 ಸ್ಕ್ವೇರ್ ರೂಟ್ ಎಷ್ಟು ಅನ್ನೋದು ನಮಗ ಈಸಿಲಿ ನಾವು ವಿ ಹ್ಯಾವ್ ಟು ಫೈಂಡ್ ಔಟ್. ಓಕೆ, ಸೊ ಈಗ ಏನಾಗತ್ತ, ನನಗ ಫಸ್ಟ್ ನಾನು ಏನ್ ಬರ್ಕೋಬೇಕಂದ್ರ, ಫಸ್ಟ್ ನಾನು ಆಡ್ ನಂಬರ್ಸ್ ಗಳನ್ನ ಬರ್ಕೋಬೇಕು. ಅಂದ್ರೆ ನನಗ ಸಬ್ಸ್ಟ್ರಾಕ್ಷನ್ ಮಾಡ್ಲಿಕ್ಕೆ ಈಸಿ ಆಗ್ತೈತಿ. ಓಕೆ, ಸೊ ಆಡ್ ನಂಬರ್ಸ್, ಕ್ಯಾನ್ ಯು ಪ್ಲೀಸ್ ಟೆಲ್ ಮಿ ಆಡ್ ನಂಬರ್ಸ್? 1, 3 and 5, 7, ರೈಟ್, ದೆನ್ 9 ಅಂತ ಇದೆ. ಇಷ್ಟು ಬರೆಯೋಣ. ಆದ್ಮೇಲೆ ನೆಕ್ಸ್ಟ್ 11 ಅಂತ ಇದೆ, ಹೌದಾ. ಇದ್ರೊಳಗೆ ಫಸ್ಟ್ ನೋಡೋಣ. ಫಸ್ಟ್ ನಾವ್ ಏನ್ ಮಾಡ್ಬೇಕು, ಈ 25 ದಿಂದ 1 by 1 ಮೈನಸ್ ಮಾಡ್ತಾ ಹೋಗ್ಬೇಕು. ನಾನು ಯಾವ ರೀತಿ ಮಾಡ್ತೇನೆ ನಿಮ್ಗೆ ಒಂದ್ಸಲ ತೋರಿಸ್ತೀನಿ, ಅದಾದ್ಮೇಲೆ ನಿಮ್ಗೆ ಈಸಿಲಿ ಗೊತ್ತಾಗ್ತೈತಿ. ಓಕೆ, ಸೊ ಈಗ ಏನ್ ಮಾಡ್ಬೇಕು, 25 ಇದೆ. ಈ 25 ನಮ್ಗೆ ಆಲ್ರೆಡಿ ಇದು ಸಣ್ಣ ಸಂಖ್ಯೆ ಆಗಿರೋದ್ರಿಂದ ನಮಗ ಅದ್ರದ್ದು ಸ್ಕ್ವೇರ್ ರೂಟ್ ಎಷ್ಟಿದೆ ಅನ್ನೋದು ಗೊತ್ತಿದೆ, ಹೌದಾ. ಅನ್ಕೋತೀನಿ ನಾನು, ಎಷ್ಟಿದೆ 5 ಇದೆ, ಹೌದಾ. ಇದು ಗೊತ್ತಿಲ್ದಾಗ ನೋಡೋಣ ಅಂತ. ಈಗ ನಮ್ಗೆ ಇದನ್ನ ಇಷ್ಟ ರೀತಿ ಮೈನಸ್ ಮಾಡಿದಾಗ ನಮ್ಗೆ ಈಸಿಲಿ ನಾವು ವೆದರ್ ವಿ ಹ್ಯಾವ್ ಟು ಫೈಂಡ್ ಸ್ಕ್ವೇರ್ ರೂಟ್ಸ್ ಆರ್ ನಾಟ್ ಅನ್ನೋದನ್ನಂತ ನೋಡೋಣಂತ. ಫಸ್ಟ್ ಏನ್ ಮಾಡೋದು, ಫಸ್ಟ್ ವಿ ಹ್ಯಾವ್ ಸಬ್ಟ್ರಾಕ್ಟ್ 25 - 1 is equal to how much? 24, ರೈಟ್. ನೆಕ್ಸ್ಟ್ ಇಲ್ಲಿ ಮಾಡ್ತೇನೆ ನೋಡ್ರಿ, 24 ಮೈನಸ್ 1 ಆದ್ಮೇಲೆ ಅಗೇನ್ ಆಡ್ ನಂಬರ್ ಯಾವ್ದು ಸಿಗ್ತೈತಿ ನಮ್ಗೆ? ಇಲ್ಲಿ 3 ಸಿಗ್ತೈತಿ, ರೈಟ್. 24 - 3 is how much? 21 ಅಂತ ಇದೆ, ರೈಟ್. ನೆಕ್ಸ್ಟ್
21 ಮೈನಸ್ 5 ಮಾಡ್ರಿ, ಯಾಕಂದ್ರೆ ಇದು ನೆಕ್ಸ್ಟ್ ನಮಗ 5 ನಮ್ದ ಆಡ್ ನಂಬರ್ ಇದೆ. ಓಕೆ, 21 ಮೈನಸ್ 5 ಮಾಡಿದ್ರೆ ಎಷ್ಟು ಬಂತು? 16 ಬಂತು. ಓಕೆ, 16 ಮೈನಸ್ 7, ಯಾಕಂದ್ರೆ ನೆಕ್ಸ್ಟ್ ಆಡ್ ನಂಬರ್ ಐ ಕ್ಯಾನ್ ಟೇಕ್ 7. ಓಕೆ, 16 ಮೈನಸ್ 7 ಈಸ್ 9. ಓಕೆ, then 9 minus next odd is 9. Number 9 is equal to 0. Okay, first we count how much step it take to get a 0. ಹೌದಾ, ಇದು ಈ ಸ್ಟೆಪ್ ಗಳು ನಮ್ಗೆ ಲಾಸ್ಟ್ ಫೈನಲ್ ಆನ್ಸರ್ 0 ಬರ್ಲಿಕ್ಕೆ ಎಷ್ಟು ಸ್ಟೆಪ್ಸ್ ಗಳನ್ನ ತಗೊಂಡು ಅಂತ ಹೇಳಿ ನಾವೇನ್ ಮಾಡ್ಬೇಕು? ಕೌಂಟ್ ಮಾಡ್ಬೇಕು. ಓಕೆ, ಸೊ ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್ ಅಂಡ್ ಫೋರ್ತ್ ಒನ್, ಫೈನಲಿ ಫಿಫ್ತ್ ಒನ್. ಹಾಗಾದ್ರೆ 5 ಸ್ಟೆಪ್ ಇದು 0 ಬರ್ಲಿಕ್ಕೆ ತಗೊಂಡಿದೆ ಅಂದ್ರ, ಹಂಗಾದ್ರೆ ಇಲ್ಲಿ 25 ಸ್ಕ್ವೇರ್ ರೂಟ್ ಎಷ್ಟಾಗತ್? ನಮಗ 5 ಆಗತ್ತ. ಅರ್ಥ ಆಯ್ತಾ? ಅಂದ್ರ ಈ 25 ಯಾವ್ದೋ ಒಂದು ಇದು 25 ಫಾರ್ ಎಕ್ಸಾಂಪಲ್ ಅಂತ ತಗೊಂಡಿದೀವಿ ನಾವು. ಓಕೆ, ಸೊ ಅದೇ ನೀವು ಬೇರೆ ಸ್ಟೆಪ್ ಅನ್ನ ತಗೊಂಡು ಅದನ್ನ ಏನ್ ಮಾಡ್ಬೋದು ಹೇಳ್ರಿ? ಅದನ್ನ ಕಂಟಿನ್ಯೂ ಆಡ್ ನಂಬರ್ ಇಂದ ಕಾನ್ಸಿಕ್ಯೂಟಿವ್ ಅಂದ್ರ ಅನುಕ್ರಮವಾಗಿರ್ತಕ್ಕಂತ ಒಂದು ಆಡ್ ನಂಬರ್ ಇಂದ ಮೈನಸ್ ಮೈನಸ್ ಮಾಡ್ತಾ ಹೋಗ್ಬೇಕು. ಫೈನಲ್ ನಮಗ 0 ಬರ್ತೈತಿ. ಅವಾಗ 0 ಬರ್ಲಿಕ್ಕೆ ಅದು ಎಷ್ಟು ಸ್ಟೆಪ್ ಅನ್ನ ತಗೊಂಡಿದೆ ಅನ್ನೋದನ್ನ ನಾವು ಕೌಂಟ್ ಮಾಡ್ಬೇಕು. 1 2 3 4 5 ಅಂತ ಇದೆ. ಹಾಗಾಗಿ ಅದು ಎಷ್ಟಾಗತ್ ನಮ್ಗ? ಈ 25 ಸ್ಕ್ವೇರ್ ರೂಟ್ 5 ಅನ್ನೋದು ನಮ್ಗ ಐಡೆಂಟಿಫೈ ಮಾಡ್ದಂಗ ಆಗುತ್ತೆ. ಅರ್ಥ ಆಯ್ತಾ? ಇದು ಇನ್ನೊಂದು ಎಕ್ಸಾಂಪಲ್ ಅನ್ನ ಹೇಳೋಣ. ಇನ್ನೊಂದು ಎಕ್ಸಾಂಪಲ್ ತೋರಿಸಬಹುದು ನಾನು ನಿಮ್ಗೆ. ನೋಡೋಣ ಅಂತ ಇನ್ನೊಂದು ಎಕ್ಸಾಂಪಲ್ ಯಾವ್ದಂತ ಹೇಳಿ. ಯಾವ್ದು ಎಕ್ಸಾಂಪಲ್? 81 ತಗೊಳ್ಳೋಣ. 81 ಅರದು ತಗೋಬಹುದು, ಅಥವಾ ನೋಡೋಣ 81 ತಗೊಳ್ಳೋಣ ಯಾವ ರೀತಿ ಬರ್ತೈತಿ ಅಂತ ಹೇಳಿ ಒಂದ್ಸಲ ಚೆಕ್ ಮಾಡೋಣ. ಓಕೆ, ಸೊ 81 ಇದನ್ನ ನಿಮಗ ಅಂಡರ್ಸ್ಟುಡ್ ಆಗುವಾಗೆ 81 ಅದ ಸ್ಕ್ವೇರ್ ರೂಟ್ ಏನಾಗತ್ ನೋಡ್ರಿ? ನಮ್ಗ 9 ಆಗತ್ತಾ? ಕರೆಕ್ಟಾ? ಈ 9 ಆಗತ್ತೆ ಅಂದ್ರ ಈಗ ನೋಡ್ರಿ ನಮ್ಗ 9 ಸ್ಟೆಪ್ ಬರ್ತಾವಿಲ್ಲ ಅಂತ ಹೇಳಿ ನೋಡೋಣ. ಓಕೆ, ಸೊ 81 ಮೈನಸ್ 1 ಇಸ್ ಈಕ್ವಲ್ ಟು ಎಷ್ಟಾಯ್ತು? 80 ಆಯ್ತು. ರೈಟ್? ಸೊ ನೆಕ್ಸ್ಟ್ 80 ಮೈನಸ್ 3 ಎಷ್ಟಾಯ್ತು? 77 ಆಯ್ತು. ರೈಟ್? 77 ಆಯ್ತು. ನೆಕ್ಸ್ಟ್ 77 ಮೈನಸ್ ಐ ಕ್ಯಾನ್ ಟೇಕ್ 5 ಬಿಕಾಸ್ ಇಟ್ಸ್ ನೆಕ್ಸ್ಟ್ ಆಡ್ ನಂಬರ್ ಇಸ್ 5 ಇದೆ. ಓಕೆ, 5 ಮಾಡಿದ್ರೆ ಎಷ್ಟು ಬಂತು? 77 ಮೈನಸ್ 5 ಇಸ್ 72 ಆಯ್ತು. ರೈಟ್? 72 ಮೈನಸ್ 7 ಮಾಡ್ರಿ ಎಷ್ಟಾಯ್ತು? 72 ಮೈನಸ್ 7 ಮಾಡ್ರಿ ಎಷ್ಟಾಯ್ತು? 60 ಎಷ್ಟಾಯ್ತು? 77 ಮೈನಸ್ 65 ಆಯ್ತ ನೋಡ್ರಿ. ರೈಟ್? 65. ನೆಕ್ಸ್ಟ್ 65 ಮೈನಸ್ 9. ಓಕೆ, 65 ಮೈನಸ್ 9 ಮಾಡ್ರಿ ಎಷ್ಟಾಯ್ತು? 56 ಆಯ್ತಾ? ನೆಕ್ಸ್ಟ್ 56 ಮೈನಸ್ 11. ಓಕೆ, ಎಷ್ಟಾಯ್ತು? 6 ಮೈನಸ್ 1 is 5. 5 ಮೈನಸ್ 1 is 4. 45 ಆಯ್ತು. ಓಕೆ, ನೆಕ್ಸ್ಟ್ ಇಲ್ಲಿ ಬರೀತೆ ನೋಡ್ರಿ. 45 ಮೈನಸ್ 11 ಆದ್ಮೇಲೆ ನಮ್ಗೆ ಎಷ್ಟು ಬರ್ತೈತಿ ಹೇಳ್ರಿ? ಆಡ್ ನಂಬರ್ 13 ಬರ್ತೈತಿ. ರೈಟ್? ಎಷ್ಟಾಯ್ತು ನೋಡ್ರಿ? 5 ಮೈನಸ್ 3 is 2. 4 ಮೈನಸ್ 1 is ಎಷ್ಟಾಯ್ತು? 32 ಆಯ್ತು. ಓಕೆ, ಇದನ್ನ ಸ್ವಲ್ಪ ರಬ್ ಮಾಡ್ಬೋದು. ಇದು ರಬ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಲಿಕ್ಕಿಲ್ಲ, ಆದ್ರೂ ಇರ್ಲಿ. ಈಗ ಎಷ್ಟು ಸ್ಟೆಪ್ ಬಂದಿದಾವ್ ನಮಗ? 1 2 3 4 5 6 7 ಇದಾವ್. ಓಕೆ, ಇನ್ 2 ಸ್ಟೆಪ್ ಅನ್ನ ನಾನು ಸ್ವಲ್ಪ ಇವ್ನ ರಬ್ ಮಾಡಿ ಬರೀತೇನೆ ನೋಡ್ರಿ. 32 ಮೈನಸ್ ಇದ್ರ ನೆಕ್ಸ್ಟ್ 13 ಅಂದ್ರೆ 13 ಆದ್ಮೇಲೆ ನಮಗೆ ಎಷ್ಟು ಬರ್ತೈತಿ ಹೇಳ್ರಿ? ನೆಕ್ಸ್ಟ್ 15 ಬಂತಾ? ಈಗ ನೋಡ್ರಿ 12 ಮೈನಸ್ 5 ಇಸ್ ಎಷ್ಟಾಗತ್ತ? 7. ಓಕೆ, ಇಲ್ಲೇನಾಯ್ತು? 2 ಆಯ್ತು. 3 ಮೈನಸ್ 2 ಇಸ್ 1 ಆಯ್ತು. ಓಕೆ, ನೆಕ್ಸ್ಟ್ 17 ಇದ್ರ ನೆಕ್ಸ್ಟ್ 15 ಆದ್ಮೇಲೆ ನನಗೆ ಎಷ್ಟು ಬರ್ತೈತಿ ಹೇಳ್ರಿ? ಇದು
ಆಡ್ ನಂಬರ್ 17 ಬರ್ತೈತಿ. ದಟ್ ಈಸ್ 17 minus 17 is 0. Okay, already we have to find 7 steps till 32. Okay, again we add one more 2 steps, that is 17 and this 0. ಅಂದ್ರೆ ನಮ್ಗೆ ಎಷ್ಟಾಯ್ತು, ಆಲ್ರೆಡಿ ನಾವು 7 ಸ್ಟೆಪ್ಸ್ ಗಳನ್ನ ಕಂಡು ಹಿಡಿದಿದ್ವಿ. ಅದರ ನೆಕ್ಸ್ಟ್ 2 ಸ್ಟೆಪ್ಗೆ ನಮಗ 0 ಬಂತು. ಹಾಗಾದ್ರೆ 9 ಸ್ಟೆಪ್ಸ್ ಬಂದು. ಹಂಗಂದ್ರ 81 ಅಥವಾ 81 ದ ಸ್ಕ್ವೇರ್ ರೂಟ್ ಎಷ್ಟಾಯ್ತು ನಮಗ 9 ಅಂತ ಗೊತ್ತಾಯ್ತು. ಅರ್ಥ ಆಯ್ತಾ? ಈ ರೀತಿ ನಾವು ಕನ್ಸಿಕ್ಯೂಟಿವ್ ಆಡ್ ನಂಬರ್ಸ್ ನಿಂದ ಸಬ್ಟ್ರಾಕ್ಟ್ ಮಾಡಿದಾಗ ನಮಗ ಒಂದು ಸ್ಕ್ವೇರ್ ರೂಟ್ ಅನ್ನ ಕಂಡು ಹಿಡಿಯುವಂತ ರೂಟ್ ಅನ್ನ ನಾವು ಫೈಂಡ್ ಔಟ್ ಮಾಡಿದ್ವಿ. ಓಕೆ, ಸೊ ಈಗ ನಾವ್ ಏನ್ ಮಾಡೋದಂದ್ರ ಸ್ಕ್ವೇರ್ ರೂಟ್ ಇಲ್ಲದೆ ಇರುವಂತಹ ನಂಬರ್ ಅನ್ನ ತಗೋತೇನೆ ನಾನು. ಅವಾಗ ಏನಾಗತ್ತ ನೋಡೋಣ. ಓಕೆ, ಸ್ಕ್ವೇರ್ ರೂಟ್ ಇಲ್ಲದೆ ಇರುವಂತಹ ನಂಬರ್ಸ್ ನಿಮ್ಮ ಬುಕ್ ಒಳಗೆ ಕೊಟ್ಟಿರುವಂತಹ ಎಕ್ಸಾಂಪಲ್ ಇದೆ. ಇರ್ಲಿ, ನಾನು ಬೇರೆಯನ್ನ ತಗೋತೀನಿ. ಓಕೆ, ಫಾರ್ ಎಕ್ಸಾಂಪಲ್ 50 ತಗೋಬಹುದಾ? ನಾನು 50 ತಗೋತೇನೆ. ಓಕೆ, ದಿಸ್ ಇಸ್ ನಾಟ್ ಅ ಸ್ಕ್ವೇರ್ ನಂಬರ್. ಓಕೆ, ಹಾಗಾಗಿ ನಮ್ಗೆ ಇದ್ರದ್ದು ಸ್ಕ್ವೇರ್ ರೂಟ್ ಬರಕ ಚಾನ್ಸ್ ಇಲ್ಲ. ಬಟ್ ಇದನ್ನ ಮೈನಸ್ ಮಾಡ್ತಾ ಹೋಗೋಣ, ಅದು 0 ಬರುವುದಿಲ್ಲ. ಯಾಕಂದ್ರ ಸ್ಕ್ವೇರ್ ರೂಟ್ ಎಕ್ಸಾಕ್ಟ್ ಸ್ಕ್ವೇರ್ ನಂಬರ್ ಇದ್ರಷ್ಟೇ ನಮಗೆ 0 ಬರ್ತಿತ್ತದು. ಅಕಸ್ಮಾತ್ ಸ್ಕ್ವೇರ್ ನಂಬರ್ ಇರ್ಲಿಲ್ಲ ಅಂದ್ರೆ 0 ಬರುವುದಿಲ್ಲ. ಆ ಎಕ್ಸಾಂಪಲ್ ತೋರಿಸ್ಲಿಕ್ಕೋಸ್ಕರ ನಾನು ನಿಮಗೆ ಏನ್ ಮಾಡ್ತಾ ಇದ್ದೀನಿ, ಈಗ ಆ 50 ಅನ್ನ ತಗೊಳ್ತಾ ಇದ್ದೀನಿ. 50 is not, remember, you all of remember that 50 is not a square number. Okay, ಹಾಗಾಗಿ ನಮಗೆ ಅದರದ ಸ್ಕ್ವೇರ್ ರೂಟ್ ಸಿಗುವುದಿಲ್ಲ. ಓಕೆ, ಸೊ ಈಗ ನಾನು ಏನ್ ಮಾಡ್ತೇನೆ, ಕಂಟಿನ್ಯೂ ಆಡ್ ನಂಬರ್ ಇಂದ ಸಬ್ಟ್ರಾಕ್ಟ್ ಮಾಡ್ತಾ ಹೋಗ್ತೀನಿ ಟಿಲ್ ವಿ ಗೆಟ್ 0. ಬಟ್ ವಿ ಕೆನಾಟ್ ಗೆಟ್ 0 ಯಾಕಂದ್ರೆ ಬಿಕಾಸ್ ಅದು 50 ಅನ್ನೋದು ನಮ್ಗೆ ಒಂದು ಸ್ಕ್ವೇರ್ ನಂಬರು ಅಲ್ಲ. ಓಕೆ, ಸೊ ಈಗ ನಾನು ಏನ್ ಮಾಡ್ತೇನೆ, 50 minus 1 ಅನ್ನ ತಗೊಂಡೆ. ರೈಟ್, -1 ಆದ್ರೆ ಎಷ್ಟಾಯ್ತು, 50 ಆಯ್ತು. ಓಕೆ, ನೆಕ್ಸ್ಟ್ 50 ಅನ್ನ ತಗೊಂಡೆ. ನೆಕ್ಸ್ಟ್ ನಾನು ಏನ್ ಮಾಡ್ತೇನೆ, 3 ಅನ್ನ ತಗೋತೇನೆ. 50 minus 3 is 47 ಆಯ್ತು. ರೈಟ್, 47 minus 5 ತಗೊಳ್ತೀನಿ. ಯಾಕಂದ್ರೆ 49 ಅನ್ನ ಆಸ್ ಇಟ್ ಈಸ್ ಬರದೆ. ಅದರ ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ, 5 ಅನ್ನ ತಗೊಂಡೆ. ಯಾಕಂದ್ರೆ ಇದ್ರದ್ದು ಕಂಟಿನ್ಯೂ ಆಡ್ ನಂಬರ್ ನಮ್ಗೆ ಏನಾಯ್ತು, 5 ಆಯ್ತು. 47 minus 5 is ಎಷ್ಟಾಯ್ತು, 42 ಆಯ್ತು. ರೈಟ್, ನೆಕ್ಸ್ಟ್ 42 minus 7 ಅಂತ ತಗೊಂಡೆ ನಾನು. ಎಷ್ಟಾಯ್ತು ನೋಡ್ರಿ, 35 ಆಯ್ತಾ. ರೈಟ್, ನೆಕ್ಸ್ಟ್ 35 minus 9 ಮಾಡ್ರಿ, ಎಷ್ಟಾಯ್ತು, 35 26 ಆಯ್ತಾ. 26 ಆಯ್ತು. ರೈಟ್, 26 minus 11, ಹೌದಾ. 35 minus 9 is 5 4, ಹೌದಾ. 26 ಆಯ್ತು. 26 minus 11 is 5 2 ಆಯ್ತು. ಸಾರಿ, 15 ಆಯ್ತು. ಹೌದಾ, 15 ಆಯ್ತು. ನೆಕ್ಸ್ಟ್ 15 ಮೈನಸ್ ಇದ್ರ ನೆಕ್ಸ್ಟ್ ಏನ್ ಬರ್ತೈತಿ ನಮಗ, 13 ಬಂತು. ಹೌದಾ, 15 minus 13 ಮಾಡಿದ್ರೆ ಎಷ್ಟು ಬಂತು, 2 ಬಂತು. ರೈಟ್, ಆಮೇಲೆ ಇದನ್ನ ಸ್ವಲ್ಪ ರಬ್ ಮಾಡ್ತೇನೆ ನೋಡ್ರಿ. ಈಗ ನನಗೇನ್ ಬಂತು, 2 ಬಂತು. ಅದರ ನೆಕ್ಸ್ಟ್ ಏನಾಯ್ತು ನನಗ, 13 ನೆಕ್ಸ್ಟ್ ಆಡ್ ನಂಬರ್ ಈಸ್ 15 ಇದೆ. ಸೊ 2 minus 15 ಮಾಡಿದ್ರೆ ನಂಗೆ ಎಷ್ಟು ಬಂದ್ಬಿಡ್ತು, -13 ಬಂದ್ಬಿಡ್ತು. ಸೊ -13 ಬಂತು ಅಂದ್ರೆ ನನಗೆ 0 ಕಂಡಿಡ್ 0 ದಾಟ್ ಹೋಗ್ಬಿಡ್ತದೆ. 0 ಬರ್ಲಿಲ್ಲ, 0 ದಾಟ್ ಹೋಗ್ಬಿಡ್ತು. ಹಾಗಾಗಿ ನನ್ಗೆ ಏನಾಯ್ತಿದು, ಈ -13 ಅನ್ನೋದು ಬರ್ಲಿಲ್ಲ. 0 ಬರಕ್ ಚಾನ್ಸ್ ಇಲ್ಲ. ಯಾಕಂದ್ರೆ 0 ದಾಟಿ -13 ಹೋಗ್ಬಿಡ್ತು. ಇನ್ನು ನಾನು 0 ಬರ್ತೈತೆ ಅಂತ ಹೇಳಿ ನಾನು ಸಬ್ಟ್ರಾಕ್ಟ್ ಮಾಡುವಂತ ನೆಸೆಸಿಟಿ ಇಲ್ಲ. ಓಕೆ, ಹಾಗಾಗಿ 50 is not a square number. ಓಕೆ, ಅದರಿಂದ ನನಗೆ ಈ ಒಂದು ಸ್ಟೆಪ್ ಅನ್ನ ಯೂಸ್ ಮಾಡಿಕೊಂಡು ನನಗೆ ಸ್ಕ್ವೇರ್ ನಂಬರ್ ಅಲ್ಲದೆ ಇರುವುದನ್ನ ಸ್ಕ್ವೇರ್ ರೂಟ್ ಅನ್ನ ಕಂಡು ಹಿಡಿಲಿಕ್ಕೆ ಬರುವುದಿಲ್ಲ. ಬಿಕಾಸ್ ವಿ ಕೆನಾಟ್ ಗೆಟ್ ಅ 0. ಫೈನಲಿ 0 ಅನ್ನ ನಾವು ಕಂಡು ಹಿಡಿಲಿಕ್ಕೆ ಬರುವುದಿಲ್ಲ. ಯಾವಾಗ ಹೇಳ್ರಿ, ದಟ್ ಈಸ್ ನಾಟ್ ಅ ಸ್ಕ್ವೇರ್ ನಂಬರ್ ಅಲ್ಲದೆ ಇರುವಾಗ ನಾವ್ ಏನ್ ಮಾಡಬಹುದು, 0 ಅನ್ನ ಬರ್ಲಿಕ್ಕೆ ಸಾಧ್ಯವಿಲ್ಲ. ಅದರದ ಸ್ಕ್ವೇರ್ ರೂಟ್ ಅನ್ನ ನಮ್ಗ ಕಂಡು ಹಿಡಿಲಿಕ್ಕೆ ಬರುದಿಲ್ಲ. ಓಕೆ, ಸೊ ಇದೇನಾಗಿತ್ತ, ನಮ್ಗ ಸ್ಕ್ವೇರ್ ನಂಬರ್ಸ್ ಗಳನ್ನ, ಸ್ಕ್ವೇರ್ ರೂಟ್ ಅನ್ನ ಕಂಟಿನ್ಯೂ ಸಬ್ಟ್ರಾಕ್ಟ್ ಮಾಡಿ, ಅದು ಯಾವನ್ನ ಯೂಸ್ ಮಾಡ್ಕೊಂಡು, ಯೂಸಿಂಗ್ ಓನ್ಲಿ ಆಡ್ ನಂಬರ್ಸ್, ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್ ಅನ್ನ ಯೂಸ್ ಮಾಡ್ಕೊಂಡು ನಾವ್ ಏನ್ ಮಾಡ್ಬೋದು, ಸ್ಕ್ವೇರ್ ನಂಬರ್ ಅನ್ನ ಸಬ್ಟ್ರಾಕ್ಟ್ ಮಾಡಿ ಸ್ಕ್ವೇರ್ ನಂಬರ್ ಅನ್ನ, ಸ್ಕ್ವೇರ್ ರೂಟ್ ಅನ್ನ ಕಂಡು ಹಿಡಿಬಹುದು. ಹೌದಾ. ಸೊ ಇದೇನಾಯ್ತು ನಿಮ್ಗ, ಇದಾಯ್ತು. ನೆಕ್ಸ್ಟ್ ಮತ್ತೆ
ಮತ್ತೇನಾಯ್ತು ಇದ್ರ ನೆಕ್ಸ್ಟ್ ನಮ್ಗ ಸಮ್ ಮೋರ್ ಪ್ಯಾಟರ್ನ್ ಇನ್ ಸ್ಕ್ವೇರ್ ನಂಬರ್. ಒಂದಿಷ್ಟು ಇಲ್ಲಿ ನಿಮ್ಗ ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲೇ ಇದಕ್ಕಿಂತ ಮುಂಚೆ ನಾನು ನಿಮ್ಗೊಂದಿಲ್ಲೇ ಸಿಮ್ಯುಲೇಷನ್ ಅನ್ನ ತೋರಿಸ್ಬೇಕು ಅನ್ಕೊಂಡೇನಿ. ತಡ್ರಿ. ಹೌದಾ? ಇಲ್ಲೇ ನಿಮ್ಗೆ ಜಸ್ಟ್ ಸ್ಕ್ವೇರ್ ನಂಬರ್ಸ್ ಗಳನ್ನ ನಾನು ನಿಮಗೆ ಮತ್ತೆ ತೋರಿಸ್ತೀನಿ, ಆದ್ರೂ ಇರ್ಲಿ. ಹೌದಾ? ಸ್ಟಾರ್ಟ್ ಮಾಡೋಣ ಈಗ. ಓಕೆ. ಹೌದಾ? ಇಲ್ಲಿ ನೋಡ್ರಿ ಸ್ವಲ್ಪ ನಿಮ್ಗ ಓಕೆ 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 ಒಂದ್ ಸೆಕೆಂಡ್. 16 ಇದೆ ಅಲ್ಲ, ಇದ್ರದ್ದು ಸ್ಕ್ವೇರ್ ನಂಬರ್ ಸ್ಕ್ವೇರ್ ರೂಟ್ ಏನಿದೆ ನೋಡ್ರಿ, ಇಲ್ಲಿ ಎಲ್ಲಾದ್ರೂ 4 ಇದೇನು, ಇದನ್ನ ತಂದು ಕ್ಲಿಕ್ ಮಾಡ್ಲಿ ಇಲ್ಲಿ ನಾನು. ಓಕೆ. 81 ಅಂದ್ರೆ ಎಷ್ಟಿದೆ ನೋಡ್ರಿ, ಇಲ್ಲಿ 81 ಅಂದ್ರೆ ಏನ್ ತಗೊಂಡಿದಾರ ಅವರು, ಇದನ್ನ ಏನ್ ಮಾಡ್ಬೋದು, 9 ಸ್ಕ್ವೇರ್ ಅನ್ನ ಇಲ್ಲಿ ಇಡ್ತೇನೆ. ಓಕೆ. 144 ಅದರ ಸ್ಕ್ವೇರ್ ರೂಟ್ ಏನಾಗತ್ ನೋಡ್ರಿ, 12 ಸ್ಕ್ವೇರ್ ಆಗತ್ತೆ. ರೈಟ್. ಆಮೇಲೆ 15 ಇದೆ, 15 ಎಷ್ಟಿದೆ ನೋಡ್ರಿ, 225 ಇದೆ. ಓಕೆ. ಇಲ್ಲಿದೆ ನೋಡ್ರಿ. ಹೌದಾ? 225 ಇದೆ. ಆಮೇಲೆ 6 ಇದೆ, 6 ಅಂದ್ರೆ ಎಷ್ಟಿದೆ, 36 ಎಲ್ಲಾದ್ರೂ ಇದೆ ಏನ್ ನೋಡ್ರಿ, ರೂಟ್ 36 ಇಲ್ಲಿದೆ. ರೈಟ್. ಆಮೇಲೆ 3 ಸ್ಕ್ವೇರ್ ಎಲ್ಲಾದ್ರೂ ಇದೆ ಏನು, 9 ಇದೆ ಅಲ್ಲ ಇಲ್ಲಿ, ಹಾಗಾಗಿ ರೂಟ್ 81. ರೂಟ್ 81 ಇಲ್ಲಿದೆ ನೋಡ್ರಿ. ರೈಟ್. ಆಮೇಲೆ 7 ಸ್ಕ್ವೇರ್ ಏನಾದ್ರೂ ಇದೇನು, ಇಲ್ಲಿ 49 ಇದೆ. ಇಲ್ಲಿದೆ ನೋಡ್ರಿ, 7 ಸ್ಕ್ವೇರ್ ಇದೆ. ನೆಕ್ಸ್ಟ್ 12 ಅಂದ್ರ ರೂಟ್ 44 ಇದೆ. ಓಕೆ. 1 ಸ್ಕ್ವೇರ್ 2 ಅಂದ್ರೆ ಏನಾಗಿದೆ ಇಲ್ಲಿ, ರೂಟ್ 4 ಅಂತ ಇದೆ. ರೈಟ್. ಹೌದಾ? ಮತ್ತೆ ನೆಕ್ಸ್ಟ್ ರೂಟ್ 64, ಇದು 2 ಸ್ಕ್ವೇರ್ ಎಲ್ಲಿ ಹೊಂದತ್ ನೋಡ್ರಿ ಇದು, ಇಲ್ಲಿದೆ ನೋಡ್ರಿ ಅದರದ್ದು ಬಾಕ್ಸ್. ರೈಟ್. ಆಮೇಲೆ ರೂಟ್ 64 ಅಂದ್ರೆ ಎಷ್ಟ್ರದ್ದು, 8 ಬರ್ತೈತಿ. ರೈಟ್. ಸೊ 8 ಎಲ್ಲಿದ್ರು ಇದೆ ಏನು, ಇಲ್ಲೇ ಇಲ್ಲಿದೆ. ಒಂದ್ ಸೆಕೆಂಡ್. ಈ ರೀತಿ ಇದೆ. ನಮ್ಗೆ ಸಾಕಷ್ಟು ನಾವು ಸ್ಕ್ವೇರ್ ರೂಟ್ ಅನ್ನ ಇಷ್ಟು ಈಸಿಯಾಗಿ ಕಲಿಬಹುದು. 196 ಅದರ ಸ್ಕ್ವೇರ್ ರೂಟ್ ಏನಾಗತ್ತ, 14 ಆಗತ್ತ. ರೈಟ್. 169 13 ಆಗತ್ತ. ಒಂದ್ ಸೆಕೆಂಡ್. ಓಕೆ. ರೂಟ್ 121 ಅಂದ್ರ 11 ಎಲ್ಲಿದೆ ನೋಡ್ರಿ. ಹೌದಾ? ಇಲ್ಲಿ ಬಂತು ನೋಡ್ರಿ. ರೈಟ್. ನೆಕ್ಸ್ಟ್ 13 ಸ್ಕ್ವೇರ್, 13 ಸ್ಕ್ವೇರ್ ಅಂದ್ರೆ 169 ಎಲ್ಲಾದ್ರೂ ಇದೆ ನೋಡ್ರಿ ಇಲ್ಲೇ. ಇಲ್ಲಿದೆ ನೋಡ್ರಿ. ರೈಟ್. ಓಕೆ. 10 ಸ್ಕ್ವೇರ್ ಅಂದ್ರ ಇಲ್ಲಿದೆ 100. ನೆಕ್ಸ್ಟ್ 15 ಸ್ಕ್ವೇರ್ ಅಂದ್ರ 225 ಇದೆ. ರೂಟ್ 49 ಅಂದ್ರ 7 ಇಲ್ಲಿದೆ. ರೈಟ್. ರೂಟ್ 25 ಅಂದ್ರ ಅದು ಇಲ್ಲಿದೆ. ಕರೆಕ್ಟ್. ರೂಟ್ 100 10. ಓಕೆ. 11 square is 121. 8 square is 64. 5 square is 25 ಎಲ್ಲಿದೆ ನೋಡ್ರಿ. ಮತ್ತೆ 5 ಸ್ಕ್ವೇರ್ ಇರ್ಲಿ. 14 ಸ್ಕ್ವೇರ್ ಅಂದ್ರ 196 ಆಯ್ತು. 1 ಸ್ಕ್ವೇರ್ ಅಂದ್ರ 1 ಆಯ್ತು. ರೂಟ್ 9 ಅಂದ್ರ ಇಲ್ಲಿ ಬಂತು. ರೈಟ್. 6 ಸ್ಕ್ವೇರ್ ಅಂದ್ರ ಇಲ್ಲಿ ಬಂತು. ಆಕ್ಚುಲಿ ಇದ 5 ಸ್ಕ್ವೇರ್ ಅಂದ್ರ ನಮ್ಗೆ ಏನಾಗಿತ್ತ, 25 ಬರ್ಬೇಕಿತ್ತ. ಅಲ್ಲಿ ಏನೋ ಮಿಸ್ಟೇಕ್ ಆಗಿದೆ, ಅಥವಾ ಇದು ರೂಟ್ 25 ಮಾಡಿದ್ರು ಇದು ನಡೀತಿತ್ತ. ಇರ್ಲಿ, ಇದನ್ನ ಏನ್ ಮಾಡ್ತೇನೆ, ಮತ್ತೆಲ್ಲಾದ್ರೂ ನಾವು ಮಿಸ್ಟೇಕ್ ಮಾಡಿದ್ವೇನೋ. ಇಲ್ಲಿ ಮಿಸ್ಟೇಕ್ ಮಾಡಿದ್ವಿ ನೋಡಿ ನಾವು. ಈ 25 ಅನ್ನ ಇಲ್ಲಿ ತಗೊಂಡ್ ಬಂದು ಈ 5 ಸ್ಕ್ವೇರ್ ಅನ್ನ ಇಲ್ಲಿ ಕ್ಲಿಕ್ ಮಾಡ್ತೇನೆ. ಓಕೆ. ಸೊ ಎಲ್ಲವನ್ನ ಆನ್ಸರ್ ಅನ್ನ ಕರೆಕ್ಟ್ ಇಟ್ಟಿದ್ದೇನೆ. ಸೊ ನೋಡೋಣ ಒಂದ್ಸಲ ಸಬ್ಮಿಟ್ ಮಾಡಿ. ಓಕೆ. ಕರೆಕ್ಟ್. ಟನ್ ಟನ್ ಅಂತ ಹೇಳಿ ಎಲ್ಲವೂ ನಮಗೆ ಆನ್ಸರು ಕರೆಕ್ಟ್ ಬಂತು. ವೆರಿ ಗುಡ್. ಓಕೆ. ಓಕೆ. ದಿಸ್ is our today's session, that is the topic of square and square roots. Okay. So ಈ ಒಂದು ಸ್ಕ್ವೇರ್ ರೂಟ್ಸ್ ಒಳಗೆ ನೀವು ಇಷ್ಟು ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಆಗಿ ಕಲ್ಕೊಂಡ್ರಿ ಅಂತ ಅನ್ಕೊಂಡು ಇವತ್ತಿನ ಸೆಷನ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾವು ನೆಕ್ಸ್ಟ್ ಇದರದ ನೆಕ್ಸ್ಟ್ ಪಾರ್ಟ್ ಅನ್ನ, ದಟ್ ಈಸ್ ಎಕ್ಸರ್ಸೈಸ್ 5.1 ಅನ್ನ we will solve in our next session. I hope all of you are enjoy your today's session and also understand what I am teaching the concept, that is square and square roots. Okay. So thank you.
ಜೈ ಹಿಂದ್, ಜೈ ವಿದ್ಯಾಶಕ್ತಿ, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಒನ್ಸ್ ಅಗೇನ್.